ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಚಾಣೆ ವೇಳೆ ಅಂದರೆ ಪುನರುತ್ಥಾನ, ಯೇಸು ಕರ್ತನು ಪುನರುತ್ಥಾನ ಹೊಂದಿದ ಮುಂಚಾಣೆ ಅಲ್ಲಿ ನಾವು ದೇವರ ಮಕ್ಕಳಾಗಿ ಕೂಡಿ ಬರೋದಕ್ಕೆ ದೇವರು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ನಾವು ಇವತ್ತು ವಾಕ್ಯ ಭಾಗವನ್ನು ಧ್ಯಾನಿಸಿದ್ದೇವೆ. ಅದರಲ್ಲಿ ನಾವು ಗುಡ್ ಫ್ರೈಡೆ ದಿವಸದಲ್ಲಿ ಮುಗಿಸಿದ ಆ ಒಂದು ಭಾಗದಿಂದ ನಾವು ತಗೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ ಅಧ್ಯಾಯ 27-57 ಓದ್ರಿ. ಸಂಜೆಯಾದಾಗ ಅರಿಮಥಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು. ಮರುದಿನ ಅಂದರೆ ಸೌರನೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದಿತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ಸಮಾಧಿ, ಕಲ್ಲು, ಮುದ್ರೆ. ಈ ಸಮಾಧಿಯಲ್ಲಿ ಒಂದು ಕಲ್ಲನ್ನು ಇಟ್ಟು ಅದನ್ನು ಮುಚ್ಚಿಬಿಟ್ರು. ಆ ಕಲ್ಲು ವೆಯ್ಟ್ ಗೊತ್ತಾ ನಿಮಗೆ? ಯಾರಾದ್ರೂ ಬರಲಿ ಹೋಗಿನ 2 ಟನ್. ಎಷ್ಟು ವೆಯ್ಟು? 2 ಟನ್ ವೆಯ್ಟ್ ಕಲ್ಲಿಂದ ಆ ಸಮಾಧಿಯನ್ನು ಮುಚ್ಚಿಬಿಟ್ರು. ಆಮೇಲೆ ಕಾವಲುಗಾರರು ಅಲ್ಲಿ ಬಂದು ಕಾವಲುಗಾರರು ಕಾಯ್ತಾ ಇದ್ರು. ಅದ್ರ ಮೇಲೆ ಸೀಲ್ ಹಾಕಿಬಿಟ್ರು. ಯಾರು ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಒಂದು 10-20 ಸಿಪಾಯಿಗಳು ಅಲ್ಲಿ ಬಂದು ಕಾವಲು ಕಾಯ್ತಾ ಇದ್ದಾರೆ ಹಗಲು ರಾತ್ರಿ. ಹಲ್ಲೆಲೂಯಾ. ಹಂಗೆ ನಮ್ಮ ರಕ್ಷಕನನ್ನು ಯಾರಾದರೂ ನಿಲ್ಲಿಸುವಾಗ ಅವರು ಇಳಿದು ಬಂದು ಮರಣ ಹೊಂದಿರೋದು ಅದು ಅವರಾಗಿ ತನ್ನ ಪ್ರಾಣವನ್ನು ನಮ್ಮ ವಿಮೋಚನೆಗಾಗಿ, ನಮ್ಮ ರಕ್ಷಣೆಗಾಗಿ ಅವರು ಕೊಟ್ಟಿದ್ದಾರೆ. ಅವರು ಮರಣ ಹೊಂದಬೇಕಂತ ಅವಶ್ಯಕತೆಯೇ ಇಲ್ಲ. ಅವರು ಜೀವ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಪಾಪ ನಿವಾರಣೆಗಾಗಿ, ಪಾಪ ನಿವಾರಣೆ ಬಲಿಯಾಗಿ ತನ್ನನ್ನು
ಒಪ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅವರು ಇವತ್ತು ಮರಣ ಹೊಂದಿದ್ದಾರೆ. ಆದರೂ ಮನುಷ್ಯನು ಪಾಪ ಮಾಡಿದರಿಂದ, ಪಾಪದ ದೆಸೆಯಿಂದ ಅವನಿಗೆ ಮರಣ ಬಂದಿತ್ತು. 3 ಮರಣಗಳು ಬಂದಿವೆ. ಏನೇನೆಲ್ಲ? ಮೊದಲನೇದಾಗಿ ಪಾಪ ಮಾಡಿದಾಗ ಅವನಲ್ಲಿ ನೀ ತಿಂದ ದಿವಸದಲ್ಲಿ ಸಾಯುವಿ ಅಂತ ಹೇಳಿದ್ರು. ಸತ್ರ ಇಲ್ಲ. ಮೊದಲನೇದಾಗಿ ಬಂದದ್ದು ಆತ್ಮೀಯವಾಗಿ ಇರುವ ಮರಣ. ಎರಡನೇದಾಗಿ ಬಂದದ್ದು ಶಾರೀರಿಕ ಮರಣ. ಪಾಪದಲ್ಲಿಯೇ ಬದುಕುವವರಿಗೆ ನ್ಯಾಯ ತೀರ್ಪಲ್ಲಿ ಸಿಕ್ಕುವುದು ನಿತ್ಯ ಮರಣ. ಇದು 3ರಿಂದಲೇ ಒಬ್ಬನನ್ನು ಕಾಪಾಡಬೇಕು, ಮಾನವ ಕುಲವನ್ನು ಕಾಪಾಡಬೇಕು. ಅದಕ್ಕೋಸ್ಕರ ಯೇಸು ಕರ್ತನೇ ಈ ಲೋಕಕ್ಕೆ ಎಳೆದು ಬಂದದನ್ನು ನಾವು ನೋಡುತ್ತೇವೆ. 3.5 ವರ್ಷ ಅವರು ಸೇವೆ ಮಾಡಿದರು. 3.5 ವರ್ಷದಲ್ಲಿ ಅವರು ಎಷ್ಟೋ ಜನರಿಗೆ ಕುರುಡನಿಗೆ ಕಣ್ಣು ಕೊಟ್ಟರು, ಕುಂಟನನ್ನು ನಡೆಯುವಿಕೆ ಮಾಡಿದರು, ಕುಷ್ಠರೋಗಿ ವಾಸಿಯಾದನು, ಮರಣ ಹೊಂದಿದವನು ಕೂಡ ಬದುಕಿಸಿದನ್ನು ನಾವು ನೋಡುತ್ತೇವೆ. ರೋಗಗಳು, ಶಾಪಗಳು ಎಲ್ಲವನ್ನು ನೀಗಿಸಿ, ಸತ್ತೋದವರನ್ನು ಎಬ್ಬಿಸಿ, ಎಲ್ಲರಿಗೂ ಸೇವೆ ಮಾಡಿ ಇವತ್ತು ಅವರು ಯೆರೂಸಲೇಮಲ್ಲಿ ಹೋಗಿ ತನ್ನನ್ನು ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟಿದ್ದಾರೆ. 3 ಸಾರಿ ಅವರು ಹೇಳುತ್ತಾರೆ ಅವರ ಶಿಷ್ಯರಿಗೆ, ನಾನು ಯೆರೂಸಲೇಮಿಗೆ ಹೋಗಿ ಅನ್ಯ ಜನರ ಕೈಯಲ್ಲಿ ಒಪ್ಪಿಸಿಕೊಡಲ್ಪಟ್ಟು ನಾನು ಮರಣವನ್ನು ಹೊಂದಿ 3ನೇ ದಿವಸ ನಾನು ಜೀವಿತನಾಗಿ ಎದ್ದು ಬರುವೇನು ಎಂದು ಅವರು ಮಾತು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವರು ಮಾತು ಕೊಟ್ಟ ಹಾಗೆ ತನ್ನನ್ನು ಜೀವ ಬಲಿಯಾಗಿ ಅವರು ಒಪ್ಪಿಸಿಕೊಟ್ಟದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅವರು ಒಪ್ಪಿಸಿಕೊಟ್ಟ ಮೇಲೆ ಅವರು ಜೀವ ಬಲಿಯಾದರು. ಇವತ್ತು ಸಮಾಧಿಯಲ್ಲಿ ಹಾಕಲ್ಪಟ್ಟಿದ್ದಾರೆ. ಅಲ್ಲಿ ಇರುವವರೆಲ್ಲ ಅವರನ್ನು ತಡೆ ಮಾಡಬೇಕು, ಅವರು ಇನ್ನು ಮುಂದೆ ಎದ್ದು ಬರುವುದಿಲ್ಲ ಎಂದು ಅವರು ಅಲ್ಲಿ ನಂಬಿಕೆ ಇಟ್ಟುಕೊಂಡು ಈ ಒಂದು ವ್ಯವಸ್ಥೆಗಳೆಲ್ಲ ಮಾಡಿ ಮುಗಿಸಿದ್ದಾರೆ. 28ನೇ ಅಧ್ಯಾಯ, ಜಯದ ಅಧ್ಯಾಯ ಮತ್ತಾಯಲ್ಲಿ ಆ 28ನೇ ಅಧ್ಯಾಯವನ್ನು ಓದಿರಿ. ಅವರು ಎಂತವರಾಗಿ ಎದ್ದು ಬಂದವರೆಂದು ನಾವು ನೋಡೋಣ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು, ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಹಲ್ಲೆಲೂಯಾ. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡಿದರೆ ಆ ದೇವದೂತರು ಈ ರೀತಿಯಲ್ಲಿ ಹೇಳುತ್ತಾರೆ, ಬದುಕುವವರನ್ನು ಸತ್ತವರ ಮಧ್ಯದಲ್ಲಿ ಯಾಕೆ ಹುಡುಕುತ್ತೀರಿ? ಜೀವಿಸ್ತಾ ಎತ್ತೆಳೆದು ಬಂದ ದೇವರನ್ನು ಯಾಕೆ ನೀವು ಸತ್ತವರ ಮಧ್ಯದಲ್ಲಿ ಹುಡುಕುತ್ತೀರಿ ಎಂದು ಅವರು ಹೇಳ್ತಾರೆ. ಆಮೇಲೆ ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಅವರು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಹಲ್ಲೆಲೂಯಾ. ಆಮೇಲೆ ತಗೊಳ್ಳಿರಿ ಯೋಹಾನನು 20ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸೀಮೋನ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದ್ರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ ನಾರುಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರುಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪಾವುಡವು ಆ ನಾರುಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನೂ ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ
ಬೆಳ್ಳಗಾಗಿರುವ ವಸ್ತ್ರಗಳನ್ನು ಹೊತ್ತುಕೊಂಡು ಇಬ್ಬರು ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀಯಾ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ಅಂದ್ರೆ ಬೋಧಕನೇ. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಹಲ್ಲೆಲೂಯಾ. ನೋಡ್ರಿ, ಮುಂಚಾನೆ 3 ದಿವಸ ಆಗೋಯ್ತು. ಜೀವಿತನಾಗಿ ಬರುವೇನು ಎಂದು ಹೇಳಿಬಿಟ್ಟು ಹೋಗ್ಬಿಟ್ಟು ಶಿಷ್ಯರು ಕೂಡ ಎಲ್ಲರೂ ಏನ್ ಮಾಡಿದ್ದಾರೆ, ಅವರವರ ಕೊಠಡಿಯಲ್ಲಿ ಹೋಗಿ ಕ್ಲೋಸ್ ಮಾಡಿಕೊಂಡು ಭಯದಲ್ಲಿ ಅಯ್ಯೋ ಅದು ನಡುತ್ತಾ ಇದ್ದಾರೆ. ಧೈರ್ಯವಾಗಿ ಹೋದವರು ಯಾರು? ಅವರು ಮಹಿಳೆಯರು. ಹಲ್ಲೆಲೂಯಾ. ಆ ಸಮಾಧಿಯಲ್ಲಿ ಯೇಸು ಕರ್ತನನ್ನು ಮುಂಚಾನೆಯಲ್ಲಿ ಎತ್ತೆಳೆದು ಅವರ ಮೇಲೆ ಹೆಚ್ಚಾದ ಪ್ರೀತಿಯನ್ನು ಇಟ್ಟದರಿಂದ, ಪ್ರೀತಿಯಿಂದ ಯೇಸುವನ್ನು ಮುಂಚಾನೆಯಲ್ಲಿ ಹುಡುಕಿ ಹೋದವರು ಯಾರು? ಅಲ್ಲಿ ಕಾವಲುಗಾರರು ಉಂಡು, ಮುದ್ರೆ ಹಾಕಿಬಿಟ್ಟಿದೆ. ಯೇಸುವನ್ನು ನೋಡಬೇಕು ಅಂತ ಒಂದು ನಂಬಿಕೆ ಇತ್ತು ಅವರಿಗೆ. ಮುಚ್ಚಲ್ಪಟ್ಟಿರುವ ಒಂದು ಕಲ್ಲು ತೆಗೆಯಲ್ಪಟ್ಟಿಲ್ಲ. ಇವ್ರ ಕೈಯಲ್ಲಿ ವಾಸನೆ ದ್ರವ್ಯಗಳನ್ನು, ಪರಿಮಳ ತೈಲವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯಾವುದು ನಂಬಿಕೆಯಲ್ಲಿ? ಅವರು ಮಾತು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎದ್ದು ಬರುವೇನು. ಶಿಷ್ಯರೆಲ್ಲ ಹಂಗೆ ಫುಲ್ ಬೆತ್ತೋದ್ರು, ಫ್ಲಾಟ್. ಇಲ್ಲಿ ಹೋಗುವರು ಯಾರು? ಮಗದೆಲ್ಲ ಮರಿಯಳು, ಇನ್ನೊಬ್ಬರ ಮರಿಯಳು, ಇವರೆಲ್ಲ ಕೂಡಿ ಅಲ್ಲಿ ಯೇಸುವನ್ನು ಅವರು ಪುನರುತ್ಥಾನ ಹೊಂದುವರೆಂದು ನಂಬಿಕೆಯಿಂದ ಹೋದವರಿಗೆ ಯೇಸು ದರ್ಶನವಾದರು. ಹಲ್ಲೆಲೂಯಾ. ಮೊದಲನೇದಾಗಿ ಯೇಸುವನ್ನು ನೋಡಿದವರು ಯಾರು? ಹೆಂಗಸರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರಿಗಿದ್ದ ಧೈರ್ಯ, ಅವ್ರಿಗಿದ್ದ ನಂಬಿಕೆ, ಅವ್ರಿಗಿದ್ದ ಪ್ರೀತಿ. ಮುಂಚಾಣೆಯಲ್ಲಿ ಹುಡುಕುವನು ನನ್ನನ್ನು ಕಂಡುಕೊಳ್ಳೋನು ದೇವರು ಮಾತು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂಚಾಣೆಯಲ್ಲಿ ಹೋಗಿ, ಆ ಮುಂಚಾಣೆಯಲ್ಲಿ ಹೋಗಿ ಯೇಸು ಕರ್ತನು ಜೀವಿತನಾಗಿ ಎತ್ತಲು ಬರ್ತಾನೆ ಎಂದು ನಂಬಿಕೆಯಿಂದ ಹೋದವರಿಗೆ ದೇವರು ದರ್ಶನ ಕೊಟ್ಟರು. ಹಲ್ಲೆಲೂಯಾ. ಇನ್ನು ಮುಂದೆ ಈ ದೇವರು ನಿನ್ನ ತಂದೆ. ಹಲ್ಲೆಲೂಯಾ. ನನ್ನ ದೇವರು ನಿನ್ನ ದೇವರು, ನನ್ನ ತಂದೆ ನಿನ್ನ ತಂದೆ ಎಂದು ಹೇಳುತ್ತಾರೆ. ಆಮೇಲೆ ನೋಡ್ರಿ, ಎಂಬಾವು ಆ ರಾಸ್ತೆಯಲ್ಲಿ ಹೋಗುತ್ತಾ ಇದ್ದ ನಿರಾಶೆಯಲ್ಲಿ ಯಾವುದು ನಿರೀಕ್ಷೆ ಇಲ್ಲದೆ ನಿರೀಕ್ಷೆಯನ್ನು ಕಳ್ಕೊಂಡು 2 ಶಿಷ್ಯರು ಅಲ್ಲಿ ನಡೆಯುತ್ತಾ ಮಾತನಾಡ್ತಾ ಹೋಗ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 24:13 ಓದ್ರಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಫನ್ ಎಂಬವನು ಆತನನ್ನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು, ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು
ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಚಾರ್ಯವನ್ನು ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ, ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಆಮೆನ್, ಹಲ್ಲೆಲೂಯಾ. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಎದ್ದದ್ದು ನಿಜ, ಸ್ವಾಮಿ ಎದ್ದದ್ದು ನಿಜ, ಹಲ್ಲೆಲೂಯಾ, God has risen indeed, ಹಲ್ಲೆಲೂಯಾ, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಹಲ್ಲೆಲೂಯಾ. ನೀವು ನೋಡಿದರೆ ಇದು 40 ದಿವಸಗಳು ಪುನರುತ್ಥಾನ ಹೊಂದಿದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ತನ್ನ ಮೇಲೆ ಯಾರು ನಂಬಿಕೆ ಇಟ್ಟರೋ ಅವರಿಗೆ ಕಾಣಿಸಿಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇವತ್ತು ಪುನರುತ್ಥಾನ ಹೊಂದಿದ ಯೇಸುವನ್ನು ಎಲ್ಲರೂ ಕಾಣೋಕ್ಕಾಗಲ್ಲ, ಎಲ್ಲರೂ ನೋಡೋಕ್ಕಾಗಲ್ಲ. ಯಾಕೆ ಇಷ್ಟು ಜನರು ಇನ್ನೂ ಯೇಸು ಕರ್ತನ್ನು ನಂಬುತ್ತಾ ಇಲ್ಲ? ಕೋಟಿಗಟ್ಟಲೆ ಜನರು ಇನ್ನೂ ವಿಶ್ವಾಸದಲ್ಲಿ ಬಂದಿಲ್ಲ. ಯಾಕೆಂದ್ರೆ ದೇವರ ರಾಜ್ಯ ಎಲ್ಲಿದೆ? ಹೌದು, ಇನ್ನು ಸ್ಪಷ್ಟವಾಗಿ ಅದು ಬಂದಿಲ್ಲ, ಆದರೂ ಆ ದೇವರ ರಾಜ್ಯ ನಂಬುವರಲ್ಲಿ ಬಂದಿದೆ. ಹಲ್ಲೆಲೂಯಾ. ವಿಶ್ವಾಸಿಗಳಲ್ಲಿ ನಮ್ಮಲ್ಲಿ ಆಳ್ವಿಕೆ ಮಾಡುವರಾಗಿ, ನಮ್ಮಲ್ಲಿ ಅರಸನಾಗಿ ರಾಜನಾಗಿ ಕೂತಿದ್ದಾರೆ. ನಾವು ಆ ಅರಸನ ಆ ಒಂದು ದರ್ಶನವನ್ನು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. 40 ದಿವಸಗಳಲ್ಲಿ ಯಾರಿಗೆ ಕಾಣಿಸಿಕೊಟ್ರು? ಯೆರೂಸಲೇಮಲ್ಲಿ ಇಲ್ಲ, ಎಲ್ಲರಿಗೂ ಕಾಣಿಸಿಕೊಟ್ರೆ ಎಲ್ಲರೂ ನಂಬಿ ಇರ್ತಾರಲ್ಲ. ಬಟ್ ಯಾರು ಅವ್ರ ಮೇಲೆ ನಂಬಿಕೆ ಇಟ್ರೋ, ಯಾರು ಅವರಲ್ಲಿ ನೆಲೆಗೊಂಡಿದ್ದರೋ, ಯಾರು ಅವರ ಮೇಲೆ ಪ್ರೀತಿ ಇಟ್ಟರೋ, ಇವರು ಖಂಡಿತವಾಗಿ ಅವರು ಎತ್ತೆಳೆದು ಬರುತ್ತಾರೆ ಎಂದು ಹುಡುಕಿ ಹೋದವರು ಕಂಡುಕೊಂಡರು. ಹಲ್ಲೆಲೂಯಾ. ನೀವೆಲ್ಲ ಹುಡುಕಿ ಬಂದವರೇ, ನಿಮ್ಮನ್ನು ಹುಡುಕಿ ಅವರು ಬಂದಿದ್ದಾರೆ. ನಾವು ಅವರನ್ನು ಹುಡುಕಿರಲಿಲ್ಲ, ಅವರು ನಮ್ಮನ್ನು ಹುಡುಕಿ ಬಂದರು. ಹಲ್ಲೆಲೂಯಾ. ನಾನು ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದವರೇ ಎಂದು ಹಾಡು ಬರೆದಿದ್ದಾನೆ. ಹಲ್ಲೆಲೂಯಾ. ಇರುವಾಗ ನಮ್ಮನ್ನು ಹುಡುಕಿ ಬಂದದ್ದರಿಂದ ನಾವು ಅವ್ರ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟು, ಅವ್ರ ತಿಳಿವಳಿಕೆ, ಅವ್ರು ಏನೆಲ್ಲ ಮಾಡಿದ್ರು, ಅವ್ರ ಪ್ರೀತಿ ಏನು ಎಂದು ನಾವು ಸವಿದು ನೋಡಿ, ಪಾಪಿಗಳಾಗಿದ್ದ ನಮ್ಮನ್ನೆಲ್ಲ ಈ ಒಂದು ಪದವಿಯಲ್ಲಿ ಮೇಲೆ ಇಟ್ಟಿದ್ದಾರಲ್ಲ ದೇವರು, ಮಗನಾಗಿ ಮಗಳಾಗಿ ಬದಲಾಯಿಸಿ ಬಿಟ್ರು, ಪಾಪಗಳನ್ನು ಕ್ಷಮಿಸಿಬಿಟ್ರು, ನೂತನ ಸೃಷ್ಟಿಯ ಹಾಕಿಬಿಟ್ರು. ಅವರ ಪರಿಶುದ್ಧ ಆತ್ಮ ನಮ್ಮಲ್ಲಿ ವಾಸವಾಗಿದೆ. ಕೊನೆ ತೆರೆಗೆ ನಡೆಸುವೆನು, ನಾನೆಲ್ಲ ನೋಡಿಕೊಳ್ಳುತ್ತೇನೆ, ನಾನಿನ್ನ ತಂದೆ ತಾಯಿ ಒಂದು ಜೊತೆಯಲ್ಲಿ ಇದ್ದಾರಲ್ಲ, ನಮಗೆ ಅನುಭವ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ತಿರುಗ ಬನ್ನಿರಿ, ಯೋಹಾನನ ಅಧ್ಯಾಯ 20:19 ಓದ್ರಿ. ಬೇಗ ಬೇಗ, ಇನ್ನೊಬ್ಬರು 20:19. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿ ಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇವತ್ತು ನಮ್ಮವನಿಗೆ ಬರೋಣ. ಭಾರತೀಯ ದೇಶಕ್ಕೆ ಸುವಾರ್ತೆಯನ್ನು ತಂದ ಡೌಟ್ ಥಾಮಸ್ಗೆ ಬರೋಣ. 24 ಬನ್ನಿ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ
ವಿದ್ವಾನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ಅವನಿಗೆ ಮಾತ್ರ ಸ್ಪೆಷಲ್ ನಂಬಿಕೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅವನಿಗೆ. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ನನ್ನ ಸ್ವಾಮಿ ನನ್ನ ದೇವರು, ಹಲ್ಲೆಲೂಯಾ, ಮೈ ಲಾರ್ಡ್ ಮೈ ಗಾಡ್, ನನ್ನ ಒಡೆಯನೇ ನನ್ನ ದೇವರೇ ಎಂದು ಅವನು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದಿಂದ ನಂಬಿದಿ, ನೋಡದೆ ಭಾರತ ದೇಶದಲ್ಲಿ ನಂಬಿದವರು ಧನ್ಯರು. ಹಲ್ಲೆಲೂಯಾ, ನಿನ್ನನ್ನು ನಾನು ಅಲ್ಲಿ ಕಳುಹಿಸ್ತೇನೆ, ಅಲ್ಲಿ ನೋಡದೆ ನನ್ನನ್ನು ನಂಬೋರಿದ್ದಾರೆ, ನಾವು ಧನ್ಯರು. ಹಲ್ಲೆಲೂಯಾ. ಇಂಗ್ಲಿಷ್ ಮೆನ್ ತಂದು ಕೊಟ್ಟದಲ್ಲ ಸುವಾರ್ತೆ. ಯೇಸು ಕರ್ತನ ಶಿಷ್ಯರಲ್ಲಿ ಒಬ್ಬನಾದ ತೋಮನು ನಮ್ಮ ಊರಿಗೆ ಬಂದು ಕೇರಳ ಅಲ್ಲಿ ಅವರು ಮೊದಲು ಸುವಾರ್ತೆಯನ್ನು ಸಾರಿ, ತಮಿಳುನಾಡಲ್ಲಿ ಎಲ್ಲಿ ಮೆಡ್ರಾಸ್ ಚೆನ್ನೈಯಲ್ಲಿ ಒಬ್ಬ ಅರಸನು ಅವರನ್ನು ಒಲಿಸಿಬಿಟ್ಟನು. ಅಲ್ಲಿ ಅವರು ರಕ್ತ ಸಾಕ್ಷಿಯಾಗಿ ಅವರು ತೀರಿ ಒಂದು ಪ್ರಾಣ ಕೊಟ್ಟದನ್ನು ಆ ಸ್ಥಳ ಇವತ್ತು ಇದೆ, ಸೆಂಟ್ ಥಾಮಸ್ ಮೌಂಟ್. ಅದಕ್ಕೆ ಅಲ್ಲಿಂದ ಹೆಚ್ಚು ಜನರು ಕೇರಳದಿಂದಲೂ ತಮಿಳುನಾಡಿಂದಲೂ ಸುವಾರ್ತೆಯನ್ನು ಸಾರುವವರು ಇಡೀ ದೇಶದಲ್ಲಿಯೂ ಹೋಗಿ ಸುವಾರ್ತೆಯನ್ನು ಸಾರುವುದನ್ನು ನಾವು ಇವತ್ತು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ 30-31 ವಾಕ್ಯ ಯೋಹಾನನು ನಮಗೆ ಪುನರುತ್ಥಾನ ಪ್ರಾಮುಖ್ಯತೆಯನ್ನು ಅವನು ಸ್ಪಷ್ಟಗೊಳಿಸುತ್ತಾನೆ. 30-31 ಓದ್ರಿಯಾ? ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ನೋಡಿದರೆ ಇದು 21 ನೋಡಿದರೆ ಪೇತ್ರನ ಬೇಸತ್ತು ಹೋಗಿ, ಅಯ್ಯೋ ನಮ್ಗೆ ಗದಿ ಏನಾಗುತ್ತದೆ, ಅವನಿಗೆ ಇನ್ನೂ ನಂಬಿಕೆ ಬಂದಿಲ್ಲ. ಜೊತೆಯಲ್ಲಿ ಇದ್ದ ಶಿಷ್ಯರೆಲ್ಲ ಕರ್ಕೊಂಡು ಮೀನು ಹಿಡಿಯಕ್ಕೆ ಹೋದನು. ಆವತ್ತು ರಾತ್ರಿ ಅವರಿಗೆ ಮೀನು ಸಿಕ್ಕಿಲ್ಲ. ಯೇಸು ಕರ್ತನು ಅಲ್ಲಿ ಸಮುದ್ರದ ತೀರದಲ್ಲಿ ಬಂದು ನಿಂದು, ಅವ್ರು ಸ್ವಲ್ಪ ಪಕ್ಕದಲ್ಲಿಯೇ ಇದ್ರು ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಸ್ವಲ್ಪ ನಿನ್ನ ಬಲೆಯನ್ನು ಆಳದಲ್ಲಿ ಹಾಕು. ಹೆಚ್ಚಾದ ಮೀನು ಸಿಕ್ಕಿತ್ತು. ಆಮೇಲೆ ಅವ್ನು ನೋಡಿದನು, ಅಯ್ಯಯ್ಯೋ ಇದು ನಮ್ಮ ಒಡೆಯನಲ್ಲವೇ ಕರ್ತನಲ್ಲವೇ ಎಂದು ಅವನು ಅಲ್ಲಿಂದ ಸ್ವಯಂದಿಂದ ಡೈ ಹೊಡಿದು ಹೊರಗೆ ಬಂದ. ಅಲ್ಲಿ ಯೇಸು ಕರ್ತನು ಆಲ್ರೆಡಿ ಅವನಿಗೆ ರೊಟ್ಟಿ ಗಿಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಮೀನು ತಂದು ಕೊಡು, ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿ ತಿನ್ನೋಣ ಅಂದರು. ಅವನಿಗೆ ಗೊತ್ತಾಯಿತು, ನಾನು ಇವತ್ತು ಯಾರು ನಮಗೆ ಊಟ ತಿನ್ನಿಸ್ತಾರೆ, ಕೆಲಸ ಯಾರು ಕೊಡ್ತಾರೆ, ಯೇಸು ಕರ್ತನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಇರ್ತಾರೋ ಇಲ್ವೋ ಎಂದು ಹೇಳಿ ಅವನು ಕೆಲಸಕ್ಕೆ ತಿರುಗಿ ಹೋಗ್ಬಿಟ್ನು. ಸುಮ್ಮನೆ ಹೋದವನು ಒಂದು 10 ಜನರನ್ನು ಕರ್ಕೊಂಡು ಹೋಗ್ಬಿಟ್ಟ. ಯೇಸು ಕರ್ತನು ಹೇಳಿದ್ರು, ಇದಕ್ಕಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯಾ, ಇದೆಲ್ಲ ನಾನು ಕೊಡ್ತೇನೆ, ರೆಡಿ ಮಾಡಿ ಇಟ್ಟಿರ್ತೇನೆ. ಅವನು ಗೊತ್ತು, ಪ್ರೀತಿಸ್ತೀಯಾ 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 ಅಂತ 3 ಸಾರಿ ಹೇಳಿದ್ರು. ಅವನು, ಸ್ವಾಮಿ ನಿಮಗೆ ಗೊತ್ತು ಅಂತ ಹೇಳಿಬಿಟ್ಟು, ನನ್ನ ಕುರಿಗಳನ್ನು ಮೇಯಿಸು, ನೀ ನನಕ್ಕಾಗಿ ಪ್ರಾಣ ಕೊಡಿರಿ ಎಂದು ದೇವರಲ್ಲಿ ಹೇಳಿದರು. ಹಲ್ಲೆಲೂಯಾ. ಅದರಿಂದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ಇಲ್ಲಿ 31 ವಾಕ್ಯದಲ್ಲಿ ಅವನು ಮುಗಿಸ್ತಾನೆ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನೀವು ನಂಬಿ ನೆಲಗುಟ್ಟಿದ್ದು ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರುತ್ತದೆ. ಅದು ಜೀವ ಅಲ್ಲ, ನಿತ್ಯ ಜೀವ. ಹಲ್ಲೆಲೂಯಾ. ಜೀವ ಮಾತ್ರ ಅಲ್ಲ, ಜೀವ, ನಿತ್ಯ ಜೀವ. ಬಿಲೀವ್, ಅಬೈಡ್ ಇನ್ ಹಿಮ್ ಅಂಡ್ ರಿಸೀವ್ ಎಟರ್ನಲ್ ಲೈಫ್. ನೀವು ಯೋಹಾನನ ಸುವಾರ್ತೆಯನ್ನು ಓದುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡಿರಿ. ನಂಬಿ ನೆಲಗೊಂಡಿರುವವನು ನಿತ್ಯ ಜೀವನ ಪಡೆದುಕೊಳ್ಳುತ್ತಾನೆ. ನಂಬಿ ನೆಲಗೊಂಡಿರುವವನು ನಿತ್ಯ ಜೀವನ ಪಡೆದುಕೊಳ್ತಾನೆ. ಹಲ್ಲೆಲೂಯಾ. ಯಾರಿಗೆ ನಿತ್ಯ ಜೀವ, ಯಾರಿಗೆ ಈ ಪುನರುತ್ಥಾನದ ಅನುಭವ, ಯಾರು ಈ ಪುನರುತ್ಥಾನವನ್ನು ಕೊಂಡಾಡುವರು ಎಂದು ನೋಡಿದರೆ, ಯಾರು ನಂಬುತ್ತಾರೋ, ಆ ನಂಬಿ ಬಿಡುಗಡೆಯನ್ನು ಪಡ್ಕೊಂಡು ದೇವರಲ್ಲಿ ನೆಲಗೊಂಡು ಇರುವವರೇ
ಪುನರುತ್ಥಾನ ಹೊಂದುತ್ತಾರೆ, ಈ ಪುನರುತ್ಥಾನದಲ್ಲಿ ಭಾಗವಹಿಸ್ತಾರೆ, ನಿತ್ಯ ಜೀವನದಲ್ಲಿ ಹೋಗಿ ಸೇರುತ್ತಾರೆ. ಹಲ್ಲೆಲೂಯಾ. ಯೇಸು ಕರ್ತನು ಅವರು ಬದುಕುತ್ತಾ ಇರುವಾಗ ಅವರು ಸೇವೆ ಮಾಡಿಬಿಟ್ಟು ಒಂದು ಮನೆಯಲ್ಲಿ ಹೋಗಿ ಅವರು ತಂಗಿದ್ದರು. ಆ ಮನೆ ಎಲ್ಲಿ ಇತ್ತು ಹೇಳ್ಬೋದಾ? ಯಾರಾದ್ರೂ ಒಬ್ಬರು ಗೊತ್ತಾ? ಬೆತ್ತನಿ. ಯಾರ ಮನೆ ಅದು? ಲಾಸರಸ್ ಮನೆ. ಅವನಿಗೆ 2 ಸಹೋದರಿಯರಿದ್ದರು. ಹಲ್ಲೆಲೂಯಾ. ಬನ್ನಿರಿ ತಗೊಳ್ಳೋಣ. ಯೋಹಾನ ಅಧ್ಯಾಯ 11. ಬೇತಾನ್ಯದ ಲಾಜರನೆಂಬುವನು ಒಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕ ತಂಗಿಯರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಪ್ರಿಯ ಮಿತ್ರನು ನೋಡಿ, ದೇವರು ಹೆಂಗೆ ಅವ್ರ ಶಿಷ್ಯರೊಂದಿಗೆ ಅವ್ರ ಸಂಬಂಧದಲ್ಲಿ ಇದ್ರು ಅಂದ್ರೆ, ಮಗನಾಗಿ ಮಗಳಾಗಿ ಆಮೇಲೆ ಪ್ರಿಯ ಮಿತ್ರನಾಗಿ ಯೋಹಾನ ನೋಡಿದರೆ ಅವ್ರ ಎದೆಯಲ್ಲಿ ಒರಗಿಕೊಂಡಿದ್ದವನು. ಆ ರೀತಿಯಲ್ಲಿ ದೇವರನ್ನು ನೀವು ಹೇಗೆ ಪ್ರೀತಿಸ್ತಿರೋದು, ಆ ರೀತಿಯಲ್ಲಿ ಅವರು ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವರಾಗಿ ಇದ್ದದನ್ನು ನೋಡ್ತೇವೆ. ಅವಳು ಬಾಯಿಂದ ಬರ್ತೇವೆ, ನಿಮ್ಮ ಪ್ರಿಯ ಮಿತ್ರನು ಲಾಸರನ ಬಗ್ಗೆ ನೀವು ಜಾಸ್ತಿ ಇದರಲ್ಲಿ ನೋಡಕ್ಕಾಗಲ್ಲ, ಬಟ್ ಇವಳು ಬಾಯಿಂದ ಒಂದು ಸಾಕ್ಷಿ ಬರ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಪ್ರಿಯ ಮಿತ್ರನು ತೀರಿ ಹೋಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಮಾತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಬಳಿಕ ಶಿಷ್ಯರಿಗೆ ತಿರುಗಿ ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಶಿಷ್ಯರು, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಸರಿ ಇರಲಿ, ಅವನು ತೀರಿ ಹೋಗಿಬಿಟ್ರನು. ತೀರಿ ಹೋಗಿ 4 ದಿವಸ ಆಯ್ತು. ಎಷ್ಟು ದಿವಸ ಆಯ್ತು? 4 ದಿವಸ ಆಯ್ತು. ಆಮೇಲೆ ಯೇಸು ಕರ್ತನು ಅಲ್ಲಿ ಹೋಗ್ತಾರೆ. 17ನೇ ವಾಕ್ಯಕ್ಕೆ ಬನ್ನಿರಿ. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೇತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾತಳು ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವುದು. ಯಹೂದ್ಯರ ನಂಬಿಕೆಯನ್ನು ಅವರಲ್ಲಿ ತಿಳಿಸ್ತಾರೆ. ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನ ಆಗುವುದು. ಆ ದಿವಸ ನ್ಯಾಯ ತೀರ್ಪು. ಯಾರು ಒಳ್ಳೆಯವರೋ, ಕಟ್ಟಳೆಗಳನ್ನು ಹಿಂಬಾಲಿಸಿ ಒಡಂಬಡಿಕೆಯಲ್ಲಿ ನೆಲೆಗೊಂಡಿದ್ದರೋ ಅವರಿಗೆ ರಕ್ಷಣೆ, ನಿತ್ಯ ಜೀವವು. ಯಾರು ದುಷ್ಟರಾಗಿ ಬದುಕಿದಾರೋ ಅವರು ನರಕಕ್ಕೆ ಹೋಗುವರು. ಅಷ್ಟೇ ಅವ್ರ ನಂಬಿಕೆ. ಮಧ್ಯದಲ್ಲಿ ಅದಕ್ಕೋಸ್ಕರ ಒಬ್ಬರು ಬಲಿಯಾಗಿ ಬರುತ್ತಾರೆ, ಅವರು ಪ್ರಾಣ ಕೊಡುತ್ತಾರೆ, ಜೀವ ಬಲಿಯಾಗುತ್ತಾರೆ. ಅದು ನಂಬಿಕೆಯಲ್ಲಿ. ಯಾಕಂದ್ರೆ ನಾವಾಗಿಯೇ ನೀತಿವಂತನಾಗಬಹುದು. ಸ್ವಯಂ ನೀತಿ ಮೇಲೆ ನಂಬಿಕೆ ಇಟ್ಟವರು ಯಹೂದಿಯರು. ಕಟ್ಟಳೆಗಳನ್ನು ಒಳಪಟ್ಟಿದೆ. ಈ ಕಟ್ಟಳೆಯನ್ನು ಹಿಂಬಾಲಿಸುವವರಿಗೆ ಆಶೀರ್ವಾದ, ಕಟ್ಟಳೆ ಹಿಂಬಾಲಿಸುವವರಿಗೆ ಶಾಪಗ್ರಸ್ತರಾಗಿ ನೋಡಿದರು. ಆದರೂ ಈ ಒಂದು ಕಟ್ಟಳೆಯನ್ನು ಅವರು ಒಡೆದಾಕುವಾಗ, ಮುರಿದಾಕುವಾಗ, ಅದು ಮೀರಿ ನಡೆಯುವಾಗ ಬಲಿಗಳು ಯಾಕೆ ಕೊಡಲ್ಪಟ್ಟಿದೆ? ನೀವೊಂದು ಪಾಪ ಮಾಡಿದರೆ ಆ ಪಾಪಕ್ಕೆ ನಿವಾರಣೆ ಬಲಿ ಕೊಡಬೇಕು. ದೋಷವಾದರೆ ದೋಷ ನಿವಾರಣೆ ಬಲಿ. ಈ ರೀತಿಯಲ್ಲಿ ಒಂದೊಂದು ಬಲಿ. ಈ ಬಲಿಗಳೆಲ್ಲ ಏನು ಸೂಚಿಸುತ್ತದೆ? ಬರಬೇಕಾದ ಕ್ರಿಸ್ತನನ್ನು. ಒಬ್ಬನು ಸಿದ್ಧನಲ್ಲ, ಒಬ್ಬನು ಪರ್ಫೆಕ್ಟ್ ಅಲ್ಲ. ಪಾಪ ಮಾಡಿದವನು ಎಲ್ಲರಿಗೂ ದಂಡನೆ ಅವರ ಮೇಲೆ ಬರುತ್ತೆ. ಹಂಗಾಗಿ ನಮಗಾಗಿ ಪಾಪ ನಿವಾರಣವಾಗಿ ಪರಿಹಾರಕ್ಕಾಗಿ ಒಬ್ಬರು ಇಳಿದು ಬರಬೇಕು ಅಂತ ತೋರಿಸುವಂತದ್ದಾಗಿತ್ತು ಬಲಿಗಳು. ಅದ ಮೇಲೆ ಇವರು ನಂಬಿಕೆ ಇಟ್ಟರಲ್ಲ, ಬಲಿಗಳೆಲ್ಲ ಕೊಡ್ತಾ ಇದ್ದರು. ಬಟ್ ಅವರಿಗೆ ನಂಬಿಕೆ ಸ್ವಯಂ ಅವರ ಮೇಲೆ. ನಾವೇ ಕಟ್ಟರನ್ನು ಹಿಂಬಾಲಿಸಿದ ನಾವು ನೀತಿವಂತರು. ಈ ಲೋಕದಲ್ಲಿ ಮಿಕ್ಕವರೆಲ್ಲ ನೀತಿವಂತರಲ್ಲ, ಅವರೆಲ್ಲ ದುಷ್ಟರು, ಅನ್ಯ ಜನರು. ಸಮಾರ್ಯದವರು ಅನ್ಯ ಜನರು, ಮಿಕ್ಕವರೆಲ್ಲ ಅನ್ಯ ಜನರು. ಅವರಿಗೆ ಏನು ಬಂಧು ಬಳಕೆ ಇಲ್ಲ. ನಾವೇ ನೀತಿವಂತರು. ಪುನರುತ್ಥಾನ ದಿವಸ ಮೇಲೆ ಅವರ ನಂಬಿಕೆ ಇತ್ತು. ಆ ದಿವಸದಲ್ಲಿ ನನ್ನ ಸಹೋದರನು ಎದ್ದು ಬರುವನು ಎಂದು ಹೇಳಿದನು. ಯೇಸು ಕರ್ತರು ಒಂದು ಉತ್ತರ ಕೊಡ್ತಾರೆ. ಅಲ್ಲಿ ಕೌಂಟರ್ ಉತ್ತರ. ಅದು ಕೌಂಟರ್. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು
ಸತ್ತರೂ ಬದುಕುವರು ಅಂದರೆ ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವರು. ಇಲ್ಲಿ ನಮ್ಮ ಸರ್ಮನ್ ಪ್ರಾರಂಭವಾಗುತ್ತದೆ. ದೇವರು ಕೊಟ್ಟಿರೋ ಮಾತು, ನನ್ನನ್ನು ನಂಬುವವರು. ನಾವು ದೇವರನ್ನು ನಂಬುವವರೇ. ಯಾರು ನಂಬುವವರು? ದೇವರು ನನಗಾಗಿ ಇಳಿದು ಬಂದಿದ್ದಾರೆ, ನನ್ನ ಪಾಪ ಕ್ಷಮೆಗಾಗಿಯೂ ಪ್ರಾಣ ಕೊಟ್ಟಿದ್ದಾರೆ. ನಂಬಿದರೆ ನನಗೇನು ಉಂಟಾಗುತ್ತದೆ? ಮೊದಲು ಪಾಪ ಕ್ಷಮಾಪಣೆ. ಹಲ್ಲೆಲೂಯ. ಅದರಿಂದ ಬಿಡುಗಡೆ, ಶಾಪದಿಂದಲೂ ಪಾಪದಿಂದಲೂ ಬಿಡುಗಡೆ. ನಂಬುವವರು ಮಗನಾಗಿ ಮಗಳಾಗಿ ಸ್ವೀಕರಿಸಲ್ಪಡ್ತಾರೆ, ದೇವರ ಮಕ್ಕಳಾಗಿ ಸ್ವೀಕರಿಸಲ್ಪಡ್ತಾರೆ, ಪವಿತ್ರ ಆತ್ಮನು ಹೊಂದುತ್ತಾರೆ, ನೂತನ ಜೀವನ ಕೊಡಲ್ಪಡುತ್ತೆ. ಅವರು ದೇವರ ಮಕ್ಕಳಾಗಿ ಬದುಕಿ ಅವರು ನಿತ್ಯ ಜೀವನದಲ್ಲಿ ಬಂದು ಸೇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇರುವಾಗ ಈ ನಂಬುವವರು ಯಾರು? ನಂಬುವವರು ಎಂತವರಾಗಿರ್ಬೇಕು? ಯಾರಿಗೆ ಪುನರುತ್ಥಾನದ ಅನುಭವ ಸಿಗುತ್ತೆ? ಯಾರು ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟು ಅದನ್ನು ಕೊಂಡಾಡುವರು ನೀವು ನೋಡಿದರೆ, ಈ ನಂಬುವವರು ಕ್ರಿಯೆಗಳಲ್ಲಿ ಅದನ್ನು ನೋಡಬೇಕು. ಯಾರು ನಂಬುವರು ನಾನು ತೋರಿಸ್ತೇನೆ. ತೋಳಿ ಲೂಕನ ಬರೆದ ಸುವಾರ್ತೆ ಅಧ್ಯಾಯ 10:38. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಕಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಹಲ್ಲೆಲೂಯಾ. ಸ್ವಾಮಿಯ ಪಾದಗಳಲ್ಲಿ ಕೂತುಕೊಳ್ಳೋದು ಏನು? ಪ್ರಾರ್ಥನೆಯಲ್ಲಿಯೂ ಆತನ ಜೊತೆ ಅನ್ಯೋನ್ಯತೆಯಲ್ಲಿಯೂ ನೆಲೆಗೊಂಡಿರುವುದು. ನಂಬುವವರು ಎಂತವರಾಗಿದ್ದಾರೆ? ದೇವರಲ್ಲಿ ನೆಲೆಗೊಂಡಿರುವವರು. ಈ ನಂಬುವವರಲ್ಲಿ ಇರಬೇಕಾದ್ರೆ ಕ್ರಿಯೆ ಏನಂದ್ರೆ, ಅವರು ಪ್ರಾರ್ಥನೆಯಲ್ಲಿಯೂ ದೇವರ ಮಾತನ್ನು ಕೇಳುವುದಲ್ಲಿಯೂ ಆ ಮಾತಿನ ಪ್ರಕಾರ ಜೀವಿಸುವಲ್ಲಿಯೂ ನೆಲೆಗೊಂಡಿರುವವರೇ ನಂಬುವವರು. ಅರ್ಥವಾಯ್ತಾ? ನಂಬರ್ದ್ರೆ ಸುಮ್ಮನೆ ನಂಬುತ್ತೇನೆ ನೋಡಿದ್ರೆ ನಮ್ಮ ಊರಿನ ದೇವರ ಮೇಲೆ ನಂಬಿಕೆ ಇಡ್ತಾರೆ. ಬಟ್ ಅವರನ್ನು ಹುಟ್ಟುವಾಗ ತಾಯಿ ತಂದೆ ಕೈಯಲ್ಲಿ ಎತ್ತುಕೊಂಡು ಪ್ರತಿಷ್ಠಿಸೋಸ್ಕರ ಎಲ್ಲಿ ತರ್ತಾರೆ? ಸಭೆಗೆ ತರ್ತಾರೆ. ಆಮೇಲೆ ಮದುವೆಗೆ ಎತ್ಕೊಂಡು ಬರ್ತಾರೆ ಇವರನ್ನು. ಹಾಗೆ ಕಾರಲ್ಲಿ ಮಾಲೆ ಇಲ್ಲೆಲ್ಲ ಹಾಕಿ ದಂಡ ನೀನು ನಂಬುತ್ತೀಯಾ? ನೀನು ಒಳ್ಳೆಯವನಾಗಿ ಬದುಕುವಿಯಾ? ಹೆಂಡತಿಯನ್ನು ಕೊನೆ ತನಕ ಕಾಪಾಡುವಿಯಾ? ಮಾಲೆ ಹಾಕಿ ಕಳಿಸಿಬಿಡ್ತಾರೆ. ಆಮೇಲೆ 3ನೇ ಸಾರಿ ಬರುವಾಗಲೂ ಮಾಲೆ ಹಾಕಿ ತರ್ತಾರೆ. ಆವಾಗ ಒಂದು 6 ಜನರು ಎತ್ಕೊಂಡು ಬರ್ತಾರೆ. ಮಧ್ಯದಲ್ಲಿ ಇವರಿಗೂ ದೇವರಿಗೂ ಏನಾದರೂ ಒಂದು ದೊಡ್ಡ ಸಂಬಂಧ ಇದೆಯಾ ಅಂತ ನೋಡಿದರೆ ಹಾಗೆಲ್ಲ ಏನಿಲ್ಲ. ನಮ್ಮಲ್ಲಿ ಕೂಡ ಭಯಂಕರ ಡೀಸೆಂಟ್ ವಿಶ್ವಾಸಿಗಳಿದಾರಲ್ಲ. ಆರಾಧನೆ ಪ್ರಾರಂಭಿಸಿ ಆರಾಧನೆ ಮುಗಿಯುವಾಗ ಸಮಯ ಒಳಗಡೆ ಬರುವುದು, ಪ್ರಸಂಗಕ್ಕೆ ಬರುವುದು. ಏನಪ್ಪ ನೀವೆಲ್ಲ ಕೆಲಸ ಮಾಡೋ ಸ್ಥಳದಲ್ಲಿ ಹಿಂಗೆ ಹೋಗುತ್ತೀರಾ? ನಿಮ್ಗೆ ಹೆಂಗೆ ಸಂಬಳ ಕೊಡ್ತಾರೆ? 8 ಗಂಟೆಗೆ ಸ್ಕೂಲ್ ಅಂದರೆ 50 ಒಳಗಡೆ ಇದ್ದೀರಲ್ಲ. ಕೆಲಸ ಮಾಡೋ ಸ್ಥಳಕ್ಕೆ 10 ಗಂಟೆಗೆ ಕರೆದ್ರೆ 11ವರೆಗೆ ಹೋಗ್ತೀರಾ? ಮತ್ತೆ ಹೇಗೆ ಸಭೆಗೆ ಬರುವಾಗ ಸರ್ ಅವ್ರು ದೂರದಿಂದ ಬರ್ತಾರೆ. ನಾನು ಅವಳಿಗೆ ಅಪ್ರಿಷಿಯೇಟ್ ಮಾಡ್ತೇನೆ. 50 ಕಿಲೋಮೀಟರ್ ನಾನು ಇಲ್ಲಿ ಕಾರಲ್ಲಿ ಹೋದರೆ ನಾನು ಸುಸ್ತಾಗಿ ಬಿಡ್ತೇನೆ. ಅವರ ಬಿಸಿಲಲ್ಲಿ ಬರುವುದು ಕಷ್ಟ. ಪಕ್ಕದಲ್ಲಿ ಮೈಸೂರು ಒಳಗಡೆ ಇರುವವರಿಗೆ ಬರೋದಕ್ಕೆ ಯಾಕೆ ಲೇಟು? ಪುನರುತ್ಥಾನದ ಅನುಭವ ನಿಮ್ಮಲ್ಲಿ ಇದೆಯಾ ಅಂತ ನನಗೆ ಡೌಟ್ ಆಯ್ತು. ನಾನು ಹೊರಗಡೆ ದೇವರಿಗೆ ಕೇಳಿದೆ, ದೇವರೇ ಇದರಲ್ಲಿ ಪುನರುತ್ಥಾನದ ಅನುಭವವೇ ಇಲ್ಲ, ನಾನು ಏದೋ ಲೂಪ್ ಫಾರ್ಮ್ ಕ್ರಿಶ್ಚಿಯನ್ಸ್ ಮಧ್ಯದಲ್ಲಿ ನಿಲ್ತಾ ಇದೇನೋ ಅಂತ ಡೌಟ್. ಯಾರಿಗೆ ಈ ಪುನರುತ್ಥಾನದ ಅನುಭವ, ಯಾರಲ್ಲಿ ಪುನರುತ್ಥಾನ ಇದೆ ಎಂದು ಹೇಳಿದರೆ, ಯಾರು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದಾರೋ, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರುವವರು, ಮಾತು ಕೇಳುವುದು, ಅವಳು ಮರಿಯಳು ದೇವರ ಪಾದದಲ್ಲಿ ಕೂತುಕೊಂಡು ಅವಳು ದೇವರ ಮಾತಿಗೆ ಕಿವಿ ಕೊಡುವಳಾಗಿದ್ದಳು. ಅವಳ ಜೀವನ ಬದಲಾಯಿತು. ಅವಳ ಪಾಪಗಳು ಕ್ಷಮಿಸಲ್ಪಟ್ಟದರಿಂದ ಅವಳು ನೂತನ ಸೃಷ್ಟಿಯಾಗಿ ಬದುಕುವುದಕ್ಕೆ ಪ್ರಾರಂಭಿಸಿದಳು. ಆದದರಿಂದ ಆ ಪರಿಮಳ ತೈಲವನ್ನು ತಗೊಂಡು ಹೋಗಿ, ಅಶ್ರೇಷ್ಠವಾದ ತೈಲವನ್ನು ಯೇಸುವಿನ ತಲೆಯಲ್ಲಿ ಕಾಲುಗಳಲ್ಲಿ ಇಟ್ಟು ತನ್ನ ಕೂದಲಿಂದ ಒರೆಸಿ, ಕಣ್ಣೀರಿಂದ ಒರೆಸಿ, ಅವಳು ಅಲ್ಲಿ ತನಗಿದ್ದ ಶ್ರೇಷ್ಠವಾದ ಉಡುಗೊರೆಯನ್ನು ಅವಳು ಅಲ್ಲಿ ಏನ್ ಮಾಡಿದಳು? ಯೇಸುವಿಗೆ ಕೊಟ್ಟು ಮದಲಿಂಗನಾಗಿ ಯೇಸುವನ್ನು ನೋಡಿದವಳು. ಹಲ್ಲೆಲೂಯಾ. ಯಾರು ನಂಬುವವರು ಎಂದು ನೋಡಿದರೆ, ನಿಮಗೆ ಎಷ್ಟೆಲ್ಲ ದೇವರು ಮಾಡಿದ್ದಾರೆ. ಲೋಕದಲ್ಲಿ ಒಂದು ದೇವರನ್ನು ತೋರಿಸಿರಿ, ಪ್ರಾಣ ಕೊಟ್ಟ ದೇವರನ್ನು. ನಿಮಗಾಗಿ ಇಲ್ಲಿ ಲೋಕದಲ್ಲಿ ಇರುವ ಯಾರು ದೇವರು ಪ್ರಾಣ ಕೊಟ್ಟಿದ್ದಲ್ಲ, ಶಿಲುಬೆಯಲ್ಲಿ ಹಾಕಲ್ಪಟ್ರ. ಗುಡ್ ಫ್ರೈಡೆಯಲ್ಲಿ ನೀವೆಲ್ಲ ಧ್ಯಾನಿಸ್ತಾ ಕಣ್ಣೀರು ಬಿಟ್ರಲ್ಲ, ಆ ವಿಡಿಯೋವನ್ನು ನೋಡಿ ಈ ರೀತಿಯಲ್ಲಿ ಯಾರಾದ್ರೂ ಒಬ್ಬರು ದೇವರು ನಿಮಗಾಗಿ ಪ್ರಾಣ ಕೊಟ್ಟದನ್ನು ನೀವು ಕೇಳಿದೀರಾ? ಇತಿಹಾಸ ಹೇಳುತ್ತದಾ? ಈ ಸತ್ಯವೇದ ಹೇಳುತ್ತದೆ.
ನಾವು ಅನುಭವಿಸ್ತಾ ಇರುವ ಜೀವಿಸ್ತಾ ಇರುವ ಯೇಸು ಕರ್ತನು ನಮಗಾಗಿ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ಪ್ರಾಣ ಕೊಟ್ಟ ದೇವರು. ಒಂದು ವೇಳೆ ಅವರು ಪುನರುತ್ಥಾನ ಹೊಂದದೇ ಇದ್ದರೆ ಪೌಲನು ಹೇಳುವ ಹಾಗೆ 1 ಕೊರಿಂಥದವರಿಗೆ 15 ನಾವು ಇನ್ನೂ ಪಾಪದಲ್ಲಿ ಬದುಕುವರಾಗಿರುವೆವು, ಇನ್ನು ನಾವು ನ್ಯಾಯ ತೀರ್ಪಿಗೆ ಒಳಗಾಗಿರುವೆವು. ಸುವಾರ್ತೆಯಲ್ಲಿ ಇರುವ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಏನಂದ್ರೆ ಅದು ಪುನರುತ್ಥಾನ ಇಲ್ಲದಿದ್ದರೆ ನಮ್ಮ ನಂಬಿಕೆ ವ್ಯರ್ಥ. ಈಗ ಲೋಕಕ್ಕಾಗಿ ಮಾತ್ರ ನಾವು ಯೇಸು ಕರ್ತನನ್ನು ಹುಡುಕಿ ಬಂದರೆ ಲೋಕದಲ್ಲಿ ಇರುವ ಎಲ್ಲರಿಗಿಂತ ನಾವು ಅಭಾಗ್ಯರೇ ಎಂದು ಬರೆಯುತ್ತಾನೆ. ಬರೀ ಊಟ, ಕಾರು, ಮನೆ, ಮಕ್ಕಳ ಭವಿಷ್ಯ ಇದಕ್ಕೋಸ್ಕರ ನೀವು ಯೇಸುವನ್ನು ಹುಡುಕಿ ಬಂದ್ರೆ ನಾನು ಹೇಳ್ತೇನೆ, ನೀವು ಪ್ರತೀಕ್ಷಿಸಿದ ಒಂದು ದಿವಸದಲ್ಲಿ, ಎಕ್ಸ್ಪೆಕ್ಟ್ ಮಾಡುವ ಒಂದು ದಿವಸದಲ್ಲಿ ಮರಣ ಬರುತ್ತೆ ನಮ್ಮ ಜೀವನದಲ್ಲಿ. ಈ ಕೋವಿಡ್ ನಾವು ಹಾದು ಬರುವಾಗ ಏನು ಅರ್ಥ ಮಾಡಿಕೊಂಡಿದ್ದೀರಿ? ಏನು ನಿಮಗೆ ಅರ್ಥವಾಯಿತು? ಶ್ರೀಮಂತರು, ಬಡವರು, ದೊಡ್ಡವರು ಎಲ್ಲರಿಗೂ ಅಚಾನಕ್ ಒಂದು ದಿವಸದಲ್ಲಿ ಮರಣ ಬಂದಿತ್ತು. ಅವರು ಸಂಪಾದಿಸಿ ಇಟ್ಟಿದ್ದ ಎಲ್ಲ ಸ್ವತ್ತುಗಳನ್ನು ಹಂಗೆ ಬಿಟ್ಟು ಹೋದನ್ನು ನಾವು ನೋಡ್ತೇವೆ. ಹಂಗೆ ಇರುವಾಗ ನಮಗೆ ಒಂದೇ ಒಂದು ನಿರೀಕ್ಷೆ ಉಂಟು, ಅದು ನಮ್ಮ ರಕ್ಷಣಾದ ಯೇಸು ಕರ್ತ ನಮಗಾಗಿ ಇಟ್ಟಿರುವ ಪುನರುತ್ಥಾನವು. ಹಲ್ಲೆಲೂಯಾ! ಈ ಪುನರುತ್ಥಾನವು ಸಂದೇಶವನ್ನು ಕೇಳ್ತಾ ಇರುವ ನಿಮ್ಮ ಜೀವನದಲ್ಲಿ ಸಂತೋಷ ಬರಬೇಕು ನಿಮ್ಮ ಮುಖದಲ್ಲಿ. ಹಲ್ಲೆಲೂಯಾ! ನಾನು ಅದರಲ್ಲಿ ಒಬ್ಬನಾಗಿದ್ದೇನೆ, ನಾನು ಒಂದು ದಿವಸ ಪುನರುತ್ಥಾನ ಹೊಂದುವೆನು. ಈ ಲೋಕದಲ್ಲಿ ನಾವು ಪಡುವ ಕಷ್ಟಗಳು ಎಷ್ಟು, ಯವನಸ್ಥರಾಗಿರುವವರಿಗೆ ಅದು ಅಷ್ಟು ಗೊತ್ತಾಗಲ್ಲ. ಯಾಕಂದ್ರೆ ಅವರಿಗೆ ಲವ್ ಫೇಲಿಯರ್ ಆದ್ರೆ ಅದು ದೊಡ್ಡ ಕಷ್ಟ. ಬಟ್ ನಾನು ಹೇಳ್ತೇನೆ, ಮದುವೆ ಜೀವನದ ಒಳಗಡೆ ಬನ್ನಿ, ಒಂದೆರಡು ಮಕ್ಕಳನ್ನು ಎತ್ತು ಕುಟುಂಬವನ್ನು ನಡೆಸೋದಕ್ಕೆ ಪ್ರಾರಂಭಿಸಿರಿ. ದೊಡ್ಡವರಾದ ಮೇಲೆ ನಿಮಗೆ ಎಷ್ಟು ಜವಾಬ್ದಾರಿಗಳು ಬರ್ತದೆ. ಆ ಮಕ್ಕಳಿಗೆ ಮದುವೆ ಮಾಡಿಸ್ಕೊಡ್ಬೇಕು, ಅವರಿಗೊಂದು ಸಂಪಾದ್ಯವನ್ನು ನಾವು ಮಾಡಿ ಸೇರಿಸಿ ಇಡಬೇಕು. ವಯಸ್ಸಾದ ಮೇಲೆ ಎಷ್ಟು ರೋಗಗಳು, ಎಷ್ಟು ಕಷ್ಟಗಳು ಈ ಲೋಕದಲ್ಲಿ, ಅದೆಲ್ಲ ನಾವು ತಾಡಿ ಬರಬೇಕು. ಈ ಲೋಕದಲ್ಲಿ ಅಪ್ಪ ಸಾಕಪ್ಪ ಜೀವನ ಅಂತ ಹೇಳಿಬಿಟ್ಟು ಯಾವಾಗ ನನ್ನನ್ನು ಸೃಷ್ಟಿ ಮಾಡಿದ ದೇವರನ್ನು ಹೋಗಿ ನೋಡುವೇನೆಂದು ಕಾಯ್ತಾ ಇರುವ ಎಷ್ಟೋ ದೊಡ್ಡವರಿದ್ದಾರೆ. ಹಲ್ಲೆಲೂಯಾ! ವಯಸ್ಸಾದ ಮೇಲೆ ಅವ್ರಿಗಿರುವ ಒಂದೇ ಒಂದು ದರ್ಶನ, ದೇವರನ್ನು ಹೋಗಿ ನೋಡಬೇಕು. ಹಲ್ಲೆಲೂಯಾ! ಎಲ್ಲ ಧರ್ಮಗಳು ಅದನ್ನೇ ಹುಡುಕ್ತಾ ಇದೆ. ಹೆಂಗಾದ್ರೂ ನಾವು ಸ್ವರ್ಗೀಯ ರಾಜ್ಯ, ಮೋಕ್ಷ, ವಿಮೋಚನ, ಬೇರೆ ಏನು ಹೆಸರಲ್ಲ ಇದೆ, ಅದರಲ್ಲಿ ಹೋಗಿ ಸೇರಬೇಕು. ಅದಕ್ಕೋಸ್ಕರನೇ ಅವರವರ ದಾರಿಗಳು. ಬಟ್ ಇಲ್ಲಿ ಸುಲಭವಾಗಿರುವ ಒಂದು ದಾರಿ, ನಾವು ನಮ್ಮ ಪುಣ್ಯ ಕಾರ್ಯಗಳಿಂದ ನಾವು ರಕ್ಷಣೆ ಹೊಂದುವುದಿಲ್ಲ. ಎಫೆಸದವರ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪೌಲನು, ನಾವು ನಮ್ಮ ಪುಣ್ಯ ಕಾರ್ಯಗಳಿಂದ ನಾವು ಪುಣ್ಯ ಕಾರ್ಯಗಳು ಮಾಡುವುದು ರಕ್ಷಣೆ ಹೊಂದುವುದಿಲ್ಲ. ನಮಗೆ ರಕ್ಷಣೆ ಕೃಪಾವರವು, ಅದು ದೇವರ ಮೇಲೆ ಇಟ್ಟಿರುವ ನಂಬಿಕೆ ಮೂಲಕವಾಗಿ ನಮಗೆ ಅದು ಸಿಕ್ಕಿತ್ತು. ಹಲ್ಲೆಲೂಯಾ! ಆತನು ನಮಗಾಗಿ ನಮ್ಮ ಜಾಗದಲ್ಲಿ ಪ್ರಾಣ ಕೊಟ್ಟವನು. ನಾವು ನಮ್ಮ ಮೇಲೆ ಬರಲಿಕ್ಕಿರುವ ದಂಡನೆಯನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. ನೀವು ಯೇಸು ಕರ್ತನ ಆಗಮನದಲ್ಲಿ ನ್ಯಾಯ ತೀರ್ಪಲ್ಲಿಯೂ ಒಂದು ವೇಳೆ ಅಪ್ಪಿದಪ್ಪಿ ಹೋಗಿ ನಿಂದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ನಿಲ್ಲಲ್ಲ ಅಂತ ನಾನು ನಂಬುತ್ತೇನೆ. ರಹಸ್ಯ ಆಗಮನದಲ್ಲಿ ನೀವು ಒಯ್ಯಲ್ಪಡುವಿರಿ. ಹಲ್ಲೆಲೂಯಾ! ಅಲ್ಲಿ ದುಷ್ಟರಿಗೆ ಬರುವ ದಂಡನೆ, ನೀವು ಐಶ್ವರ್ಯವಂತನಿಗೂ ಆ ಭಿಕ್ಷಕಾರನಾದ ಲಾಸರಿಗೂ ಇರೋ ವ್ಯತ್ಯಾಸ ಏನು ನೀವು ನೋಡುವಿರಿ. ಹಲ್ಲೆಲೂಯಾ! ಅವನು ಭಿಕ್ಷೆ ತಗೊಂಡವನಾಗಿದ್ರು ಪರಿಶುದ್ಧನಾಗಿ ಬದುಕುವುದರಿಂದ ಪರಲೋಕ ರಾಜ್ಯದಲ್ಲಿ ಇದ್ದದನ್ನು ಶ್ರೀಮಂತನಾಗಿ ದುಷ್ಟನಾಗಿ ಈ ಲೋಕದ ಎಲ್ಲ ಆಶೆಗಳನ್ನು ಪೂರೈಸಿಕೊಂಡ ಒಬ್ಬನು ನರಕದಲ್ಲಿ ಒಂದೇ ಒಂದು ಡ್ರಾಪ್ ನೀರಿಗೋಸ್ಕರ ಅವನು ಕಣ್ಣೀರು ಬಿಟ್ಟದನ್ನು ನಾವು ನೋಡ್ತೇವೆ. ಅದು ಕಣ್ಣೀರು ಬಂದಿದ್ದ ಏನೋ ಗೊತ್ತಿಲ್ಲ, ಆ ನೀರು ಕೂಡ ಅಲ್ಲಿ ಸಿಗಲ್ಲ. ಹಲ್ಲೆಲೂಯಾ! ಇರುವಾಗ ಈ ಪುನರುತ್ಥಾನದ ಅನುಭವ ಯಾರಿಗೆ ಸಿಕ್ಕದೆ ನೋಡಿದರೆ ನಂಬುವವರು ಯಾರೆಂದು ನೋಡಿದರೆ, ಯಾರು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೀತಾರೋ, ಪ್ರತಿನಿತ್ಯ ದೇವರ ಪ್ರಸನ್ನತೆಯನ್ನು ಹುಡುಕಿ ಬರುತ್ತಾರೋ, ಪ್ರಾರ್ಥಿಸುತ್ತಾರೋ, ಸತ್ಯ ವೇದಕ್ಕೆ ಸಮಯ ಕೊಡುತ್ತಾರೋ, ಆಮೇಲೆ ಅದನ್ನು ಅನುಸರಿಸಿ ಬದುಕುವವರೇ ನಿಜವಾಗಿ ನಂಬುವವರು. ಅಲ್ಲ, ಮೊದಲನೇ ಭಾಗದಲ್ಲಿ ದೇವರು ಮಾತನಾಡಿದರು, ನನ್ನನ್ನು ನಂಬುವವರು ಸತ್ತರು ಬದುಕುವರು. ನಮಗೆಲ್ಲ ಗೊತ್ತಿರುವ ಒಂದು ವಾಕ್ಯ, ಯೋಹಾನ ಅಧ್ಯಾಯ 3:16 ತಗೊಂಡು ಹೋದಿರಿ, ಗೊತ್ತಿರೋರು ಹಂಗೆ ಹೇಳಿರಿ. ಅವರು ನಾಶವಾಗದೆ ನಿತ್ಯ ಜೀವನು. ದೇವರನ್ನು ನಂಬುವವರಿಗೆ ನಿತ್ಯ ಜೀವ. ದೇವರನ್ನು ನಂಬುವವರಿಗೆ ನಿತ್ಯ ಜೀವ. ಯಾವ ರೀತಿಯಲ್ಲಿ ನಂಬುವವರಿಗೆ? ನಂಬಿಕೆಯಲ್ಲಿ ನೆಲೆಗೊಂಡಿರುವವರು, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರುವವರು,
ಅವರ ಮಾತಲ್ಲಿ, ಅವರ ವಾಕ್ಯವನ್ನು ಕೇಳುವುದಲ್ಲಿ, ವಾಕ್ಯವನ್ನು ಧ್ಯಾನಿಸುವುದಲ್ಲಿ ನೆಲೆಗೊಂಡಿರುವವರು, ಆಮೇಲೆ ವಾಕ್ಯವನ್ನು ಹಿಂಬಾಲಿಸುವುದಲ್ಲಿ, ಅದಕ್ಕೆ ವಿಧೇಯರಾಗಿರುವುದಲ್ಲಿ ನೆಲೆಗೊಂಡಿರುವವರು, ಇವರೇ ನಂಬುವವರು. ಈ ನಂಬುವವರೇ ಸತ್ತರು ಬದುಕುವರು. ಸತ್ತರು ನಮಗೂ ಮರಣ ಬರುತ್ತೆ. ಯಾಕಂದ್ರೆ ನಾವು ಮಾಡಿದ ಪಾಪದ ದಶೆಯಿಂದ ಈ ಒಂದು ಶರೀರ ಅದು ಒಂದು ಬೀಜ ಆಗಿ ಬಿತ್ತಲ್ಪಡುವುದು. ಬೀಜ ಬಿತ್ತಲ್ಪಟ್ರೆ ಬೀಜ ಏನೇ ಹೊರಗೆ ದೊಡ್ಡ ದೊಡ್ಡ ಬೀಜ ಆಗಿ ಬರುತ್ತಾ? ಅದು ಬೀಜ ಹಾಕಿದ ಮೇಲೆ ಹಾಗೆ 2 KB 3 KB ಹಂಗೆ 5 MB ಹಂಗೆ ಬಂದ್ಬಿಟ್ರೆ ಏನ ಹಂಗೆ ಇಲ್ಲ. ಬಿತ್ತಲ್ಪಟ್ಟ ಬೀಜ ಬರುವುದಿಲ್ಲ, ಒಳಗಡೆಯಿಂದ ಏನ್ ಬರುತ್ತೆ? ಗಿಡ ಬರುತ್ತೆ. ಹಲ್ಲೆಲೂಯಾ. ಆಮೇಲೆ ಮರವಾಗಿ ಫಲ ಕೊಡೋದು ಬೇರೆ ಒಂದು ರೂಪದಲ್ಲಿ ಬರುತ್ತೆ. ಹಾಗಾದ್ರೆ ನಾವು ಸತ್ತರು, ನಮಗೆ ಮರಣ, ನಾವು ಕ್ರಿಸ್ತೇಸುವಿನಲ್ಲಿ ನಾವು ಮರಣ ಹೊಂದುತ್ತೇವೆ, ಕ್ರಿಸ್ತೇಸುವಿನಲ್ಲಿ ನಾವು ಗುಣಲ್ಪಡುತ್ತೇವೆ. ಇರುವಾಗ ಯೇಸು ಕರ್ತನು ಪುನರುತ್ಥಾನ ಹೊಂದಿ ಅವರು ಜೀವಿತನಾಗಿ ಎದ್ದು ಬಂದ ಹಾಗೆ ನೀವು ನಾವು ಯೇಸು ಕರ್ತನ ಆಗಮನದಲ್ಲಿ ನಾವು ಪುನರುತ್ಥಾನ ಹೊಂದುವೆವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಹಾಡಿನ ಮರಣವೇ ನಿನ್ನ ಜಯವೆಲ್ಲಿ, ನಿನ್ನ ವಿಷದ ಕೊಂಡೆಯಲ್ಲಿ. ಧರ್ಮಶಾಸ್ತ್ರಜ್ಞ ನನ್ನನ್ನು ಹೆಂಗೆ ಜಚ್ಚಿದೆ, ಈ ಧರ್ಮಶಾಸ್ತ್ರದ ಬರಲಿಕ್ಕಿರುವ ಆ ಶಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನನಗೆ ಬಿಡುಗಡೆ ಕೊಟ್ಟ ಯೇಸು ಕ್ರಿಸ್ತನಲ್ಲಿ ನನಗೆ ಜಯ 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 ಹೋಸನ್ನ. ಹಲ್ಲೆಲೂಯಾ. ಹೇಳ್ತಾರೆ, ಮೊದಲನೇದಾಗಿ ನಮ್ಮವರು ಇಂಥವರಾಗಿ ಇರಬೇಕು, ಅವ್ರು ಸತ್ತರು ಬದುಕುವರು. ಇನ್ನೊಂದು ವಾಕ್ಯವನ್ನು ಓದ್ರಿ, ರೋಮ ಬರೆದವರಿಗೆ ಅಧ್ಯಾಯ 6:23. ಬೇಗ. ಪಾಪವು ಕೊಡುವ ಸಂಬಳ ಮರಣ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾದ ವರವು ನಮ್ಮ ಕರ್ತನಾದ ನಮ್ಮ ಒಡೆಯನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿತ್ಯ ಜೀವ. ಯಾವ್ದು ಕಡೆ ಇದ್ದೀರಿ? ಪಾಪದ ಕಡೆ ಇದ್ದೀರಾ? ನಿತ್ಯ ಜೀವದ ಕಡೆ ಇದ್ದೀರಾ? ನಿತ್ಯ ಜೀವದ ಕಡೆ. ಹಲ್ಲೆಲೂಯಾ. ಹಂಗೆ ಬೇಗ ಬಾಯಿಂದ ಬರಬೇಕು. ನಾವು ನಿತ್ಯ ಜೀವನದ ಕಡೆ ಇದ್ದೇವೆ. ಹಲ್ಲೆಲೂಯಾ. ಆದ್ರಿಂದ ನಂಬುವವರು ಪಾಪ ಕ್ಷಮಿಸಲ್ಪಟ್ಟವರಾಗಿ ನೂತನ ಸೃಷ್ಟಿಯಾಗಿ ಬದುಕುತ್ತಾರೆ. ನೂತನ ಸೃಷ್ಟಿಯಾಗಿರೋರು ಯಾರು? ಅವರಲ್ಲಿ ಎಲ್ಲ ಹಳೆಯದು ಪೂರ್ವ ಸ್ಥಿತಿ ಹೋಯಿತು, ಎಲ್ಲ ನೂತನ ಸೃಷ್ಟಿ ಆಯಿತು. 2 ಕೊರಿಂಥಿಯರ ಅಧ್ಯಾಯ 5:17 ಇದೆ. ಹಲ್ಲೆಲೂಯಾ. ತಗೊಳ್ಬೇಡ್ರಿ. ಆಮೇಲೆ ಹೇಳ್ತೇನೆ, ನಾನು ನಿಮಗೊಂದು ರಹಸ್ಯವನ್ನು ಹೇಳಲು ಬಯಸ್ತೇನೆ. ಎಫೆಸದವರಲ್ಲಿ ಈ ರೀತಿಯಲ್ಲಿ ಬರೀತಾನೆ, ಕ್ರಿಸ್ತನಲ್ಲಿ ನಾವು ಎಲ್ಲ ನೂತನ ಮಾನವ ಕುಲವಾಗಿದ್ದೇವೆ. ಹಳೆಯ ಆದಾಮನು ಪಾಪ ಮಾಡಿದರಿಂದ ಮರಣ ಬಂದಿತ್ತು. ಯೇಸು ಕರ್ತನು ರೋಮ ಬರೆದವರಲ್ಲೇ ನೀವು ನೋಡಿದರೆ ಅವರನ್ನು ಪೌಲನು ಈ ರೀತಿಯಲ್ಲಿ ತೋರಿಸ್ತಾರೆ, ಅವನು 2ನೇ ಆದಾಮನೇ. ಅಂದ್ರೆ ನೂತನ ಮಾನವ ಕುಲವನ್ನು ಪ್ರಾರಂಭಿಸುವುದಕ್ಕೆ ಬಂದವರು ಕ್ರಿಸ್ತ ಯೇಸುವಿನಲ್ಲಿ. ಹಲ್ಲೆಲೂಯಾ. ಇರುವಾಗ ಆ ಯೇಸು ಕರ್ತನು ಅವ್ರು ಹೇಳುತ್ತಾರೆ ನಿಕೋದೇಮನ ಬಳಿಗೆ, ನೀನು ಹೊಸದಾಗಿ ಹುಟ್ಟಬೇಕು. ಅವನು ಬಂದು ಅವನು ಹೊಗಳ್ತಾನೆ, ದೇವರು ನೀವು ದೇವರ ಕಡೆಯಿಂದ ಬರುತ್ತಿದ್ದರೆ ಇಂತಹ ಅದ್ಭುತ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಯೇಸು ಕರ್ತನು ಹೇಳಿದರು, ಮಗನೇ ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೇ ಇದ್ರೆ ದೇವರ ರಾಜ್ಯವನ್ನು ಸೇರಲಾರ. ಟಪ್ಪು 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 ಎಲ್ಲ ಹೊಡೆದು ಹೋಯ್ತು. ಅದೇ ಆಮೇಲೆ ಅವನು ಸುಮ್ಮನೆ ಇರಲ್ಲ. ನಮ್ಮವರು ಈ ಥಿಯಾಲಜಿ ಇದೆಲ್ಲ ಗೊತ್ತಿರೋರು ತುಂಬಾ ವಾಗ್ವಾದ ಮಾಡ್ತಾರೆ, ತುಂಬಾ ಕ್ರಿಟಿಸಿಸಮ್, ತುಂಬಾ ಪ್ರಶ್ನೆಗಳು ಬರುತ್ತೆ. ಅನ್ಕೊಳ್ತಾನೆ, ಹಂಗಾದ್ರೆ ನಾನು ಹೋಗಿ ನನ್ನ ತಾಯಿ ಹೊಟ್ಟೆಯಲ್ಲಿ ತಿರುಗ ಹುಟ್ಟಬೇಕಾ? ಎಮ್ಮೆ ತರ ಇದ್ಬಿಟ್ಟು ಈ ಒಂದು ಪ್ರಶ್ನೆ. ತಾಯಿ ಪಾಪ ಹೊಟ್ಟೆಯಲ್ಲಿ ಹೋದ್ರೆ ಏನಾಗುತ್ತೆ? ಯೇಸು ಕರ್ತನು ಹೇಳಿದರು, ಹಂಗೆ ಇಲ್ಲ, ಗಾಳಿ ಹೆಂಗೆ ಬೀಸುತ್ತಪ್ಪ, ಹೋಗೋದು ಬರೋದು ಆ ಚಪ್ಪಳ ಗೊತ್ತಾಗತ್ತಾ? ಅದೇ ರೀತಿ ಆತ್ಮ ಅಲ್ಲಿ ಹುಟ್ಟಬೇಕು. ಹಲ್ಲೆಲೂಯಾ. ಹೊಸದಾಗಿ ಹುಟ್ಟಬೇಕು. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ, ನಾನು ಸಭೆಯಲ್ಲಿ ಪದೇ ಪದೇ ಹೇಳಿಕೊಟ್ಟಿದ್ದು. ಆದಾಮನನ್ನು ದೇವರು ಸೃಷ್ಟಿ ಮಾಡುವಾಗ ಮಗುವಾಗಿ ಸೃಷ್ಟಿ ಮಾಡಿದಾರ, ದೊಡ್ಡವನಾಗಿ ಸೃಷ್ಟಿ ಮಾಡಿದಾರ? ಮಗುವಾಗಿ ಸೃಷ್ಟಿ ಮಾಡ್ತಾನೆ. 1 ವಯಸ್ಸು 2 ವಯಸ್ಸು ಬ್ಯಾತ್ರೆ ಅದು ಇದು, ಅದಕ್ಕೆ ಎಷ್ಟು ಖರ್ಚ, ಕೇಕು ಏನು ಅದೊಂದು ಏನು ಬಿಸ್ಸಿಂದ ಬರುತ್ತೆ. ಕೆಲವು ಸರಿ ಟಮಾಕಂದ ಪಟಾಕಿದ್ದಾರೆ, ಅದೇ ನಾನು ಪಟಾಕಿಯಾಗಿ ಬದಲಾಗುತ್ತೇನೆ ಅಂತ ಹೇಳುತ್ತೆ. ಚಿಕ್ಕ ಮಗು ತಾನೇ ವಯಸ್ಸು. ಆದಾಮ ಹುಟ್ಟಿದಾಗ ಅವನು ಡ್ಯಾಡಿ ಹಂಗೆ ಬಂದನ ಇಲ್ಲ, ದೊಡ್ಡವನೇ. ಹಲ್ಲೆಲೂಯಾ. ದೇವರು ಧೂಳಿನಿಂದ ಮಣ್ಣಿಂದ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಉಸಿರನ್ನು ಊದಿದರು. ಅವನು ಜೀವ ಪ್ರಾಣಿ ಆದನು ಎಂದು ನಾವು ನೋಡ್ತೇವೆ. ಹಂಗಿರುವಾಗ ಅವನಿಗೆ ವಯಸ್ಸು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಎಲ್ಲಿ ದೇವರ ಆತ್ಮನು ನಮ್ಮಲ್ಲಿ ಬಂದು ಹೊಸ ಜೀವವನ್ನು ಪ್ರಾರಂಭಿಸರು, ಅಲ್ಲಿಂದ ನಾವು ನೂತನ
ಸೃಷ್ಟಿಯಾಗುತ್ತೇವೆ. ಹಂಗೆ ಇರುವಾಗ ವಿಶ್ವಾಸಿಗಳಾಗಿ ಇರುವ ನಿಮಗೂ ನಮಗೂ ಯಾವಾಗ ನಾವು ಕ್ರಿಸ್ತನಲ್ಲಿ ಹುಟ್ಟಿದೆವೋ ಅಲ್ಲಿಂದ ವಯಸ್ಸು ಪ್ರಾರಂಭವಾಗುತ್ತೆ, ನಾವು ನೂತನ ಸೃಷ್ಟಿ ಆಗುತ್ತೇವೆ. ನಮ್ಮ ಅಂತ್ಯವು ನಿತ್ಯೋಜನಲ್ಲಿ ಹೋಗಿ. ಹಲ್ಲೆಲೂಯ. ಅಂದ್ರೆ ನಾವು ಇವತ್ತು ಹುಟ್ಟಿರುವುದು, ಆತ್ಮಲ್ಲಿ ಹುಟ್ಟಿರುವುದೇ ವಯಸ್ಸು ಲೆಕ್ಕಾಚಾರ. ಹಲ್ಲೆಲೂಯ. ನನಗೆ ಸುಮಾರು 23 ವಯಸ್ಸಲ್ಲಿ ನಾನು ರಕ್ಷಣೆ ಹೊಂದಿದ್ದೇನೆ. ನನಗೆ ಇವತ್ತು 46 ವಯಸ್ಸು ಲೆಕ್ಕ ನೋಡಿ, 23. ನನ್ನ ವಯಸ್ಸು ಎಷ್ಟು? ಶಾಂತಿ ಶಾಂತಿ ಶಾಂತಿ. ಹಲ್ಲೆಲೂಯ. ಯಾರದು 40 ಹೇಳುವುದು? ನಾನು ತಲೆ ತಿರುಗಿಕೊಳ್ತೇನೆ. 23. ಹಲ್ಲೆಲೂಯ. ಆತ್ಮೀಯ ವಯಸ್ಸು ಎಷ್ಟು? 23. ಹಂಗೆ ಇರುವಾಗ ನಾನು ಹೇಳ್ತೇನೆ, ಈ ಹೊತ್ತು ನೀವು ದೇವರಲ್ಲಿ ಹುಟ್ಟಿ ಇರುವವರು ಇಲ್ಲಿಂದ ನೀವು ದೇವರೊಂದಿಗೆ ನಡೆಯೋದಕ್ಕೆ ಪ್ರಾರಂಭಿಸುತ್ತೀರಿ. ಹಲ್ಲೆಲೂಯ. ಪುನರುತ್ಥಾನವನ್ನು ಅಲ್ಲಿ ಯೇಸು ಕರ್ತನು ಹೇಳುವಾಗ ಅವರು ಒಂದು ಅನುಭವವಾಗಿ ಅದನ್ನು ಹೇಳ್ತಾರೆ. ಅದನ್ನು ಪೌಲನು ತುಂಬಾ ಸ್ಪಷ್ಟಗೊಳಿಸ್ತಾನೆ. ಹಲ್ಲೆಲೂಯ. ಆ 3ನೇ ವಾಕ್ಯ, 3ನೇ ಪಾಯಿಂಟ್. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನಾನು ಹೇಳ್ತೇನೆ, ನಾವು ಸಾಯುವುದಿಲ್ಲ, ನಾವು ನಿದ್ರೆ ಹೊಂದಿದ್ದೇವೆ. ಹಲ್ಲೆಲೂಯ. ನಾವು ನಮಗೆ ಮರಣ ನಿದ್ರೆ ಆಗಿತ್ತು. ಹಲ್ಲೆಲೂಯ. ನಮಗೆ ಮರಣ ಅಯ್ಯೋ ಹೋಯ್ತಾನಲ್ಲ, ಹಂಗೆ ಇಲ್ಲ. ಬಟ್ ನಾವು ಯೇಸು ಕರ್ತನಲ್ಲಿ ನಿದ್ರೆ ಹೊಂದುವರಾಗಿ ಇರುವೆವು. ಹಲ್ಲೆಲೂಯ. ಇವತ್ತೇ ನಾವು ನೂತನ ಸೃಷ್ಟಿಯಾಗಿ ಬಿಟ್ಟೇವೆ. ನಂಬುವವರು ನೂತನ ಸೃಷ್ಟಿಯಾಗಿ ಬಿಟ್ಟರು. ನಿಮ್ಮಲ್ಲಿ ನಮ್ಮಲ್ಲಿಯೂ ಪುನರುತ್ಥಾನದ ಅನುಭವ ಪ್ರಾರಂಭವಾಯಿತು. ಹಲ್ಲೆಲೂಯ. ಪೌಲನು ಹೇಳ್ತಾರೆ, ಪುನರುತ್ಥಾನವು ಇಟ್ಸ್ ಅ ಪ್ರೆಸೆಂಟ್ ರಿಯಾಲಿಟಿ ಅಂಡ್ ಫ್ಯೂಚರ್ ಎಸ್ಕಟಾಲಜಿ. ಅಂದ್ರೆ ಇವತ್ತು ನಿಜವಾಗಿ ಅದನ್ನು ನಾವು ಅನುಭವಿಸುವರಾಗಿರಬೇಕು. ಹಲ್ಲೆಲೂಯ. ರಾಜ್ಯದಲ್ಲಿ ಹೋಗಿ ನಾನು ಪ್ರೀತಿಯನ್ನು ತೋರಿಸುವೆನು, ಒಬ್ಬನು ಕೆನ್ನೆಯಲ್ಲಿ ಹೊಡೆದರೆ ಇನ್ನೊಬ್ಬ ಕೆನ್ನೆಯನ್ನು ರಾಜ್ಯದಲ್ಲಿ ತೋರಿಸುವೆನು ಅಂತೆಲ್ಲ ಹೇಳಿದರೆ, ಈ ರಾಜ್ಯದಲ್ಲಿ ಬರವೇ ಬೇಡ. ದೇವರ ರಾಜ್ಯ ಇಲ್ಲೇ ಪ್ರಾರಂಭವಾಯಿತು. ಹಲ್ಲೆಲೂಯ. 40 ದಿವಸ ಯೇಸು ಕರ್ತನು ವಿಶ್ವಾಸಿಗಳಿಗೂ ನಂಬುವವರಿಗೂ ಆತನ ಮೇಲೆ ಪ್ರೀತಿ ಇದ್ದವರಿಗೂ ದರ್ಶನ ಕೊಟ್ಟರೆ ಹೊರತು ಇಡೀ ಲೋಕಕ್ಕೆ ತೋರಿಸಲಿಲ್ಲ. ಹಲ್ಲೆಲೂಯ. ಅದರಿಂದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ಅವರ ರಹಸ್ಯ ಆಗಮನ ತನಕ, ಸಭೆ ಒಯ್ಯಲ್ಪಡುವ ತನಕ, ಪುನರುತ್ಥಾನ ಅನುಭವದಲ್ಲಿ ದೀಕ್ಷಾಸ್ನಾನ ತಗೊಂಡವರು, ನೂತನ ಸೃಷ್ಟಿಯಾಗಿ ಪ್ರಾರಂಭಿಸಿದವರು ಬದುಕಬೇಕು. ಅದೇ ಪುನರುತ್ಥಾನದ ಅನುಭವ. ಅದೇ ಅವ್ರು ಹೇಳ್ತಾನೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪುನರುತ್ಥಾನ ಹೊಂದಿ ಬದುಕುತ್ತಾ ನನ್ನನ್ನು ನಂಬುವರು ಎಂದಿಗೂ ಸಾಯುವುದಿಲ್ಲ. ತಗೊಳ್ಳಿ, ರೋಮ ಬರೆದವೇ ಅಧ್ಯಾಯ 6:5. ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇಲ್ಲಮ್ಮ, 4ನೇ ವಾಕ್ಯ ಓದು. 4ನೇ ವಾಕ್ಯ. ಹೀಗಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಅದರಲ್ಲಿ ಇನ್ನು ತಪ್ಪಾಗಿ ಆಗ್ತಿದೆ. ಸಾರಿ, ಬದಲಾಯಿಸಿಕೊಂಡು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ನಾವು ಹೊಸ ಜೀವನವನ್ನು ಜೀವಿಸಬೇಕು. ಅದೇ ಪುನರುತ್ಥಾನದ ಜೀವನ. ಹಲ್ಲೆಲೂಯಾ. ಯು ಹ್ಯಾವ್ ಟು ಲೀವ್ ಅ ರಿಸರೆಕ್ಟೆಡ್ ಲೈಫ್. ಹಲ್ಲೆಲೂಯಾ. ಆ ಹೊತ್ತು ಅದು ಬದಲಿಕ್ಕೆ ನಾನು ಹಳೆ ಪಾವಿ ಆ ಸ್ವಭಾವಗಳಲ್ಲಿ ಬದುಕುತ್ತಾ ಇರುವೇನು ಅಂತ ಹೇಳಿದರೆ ಹಳೆಯ ಲೋಕದಲ್ಲಿ ಇರಬೇಕು. ಕೈ ಬಿಡಲ್ಪಟ್ಟು ಆ ಒಂದು ಸಭೆಯಲ್ಲಿ ಹೋಗಿ ಬಿಡಬೇಕು. ಉಪದ್ರ ಕಾಲದಲ್ಲಿ ಹೋಗಿ ಬಿಡಬೇಕು. ತಳ್ಳಲ್ಪಟ್ಟ ಸಭೆಯಲ್ಲಿ ಒಬ್ಬರಾಗಿ ಹೋಗಿ ಬಿಡಬೇಕು. ಅಲ್ಲಿ ರಕ್ತಸಾಕ್ಷಿಯಾಗಿ ಪ್ರಾಣ ಬಿಡಬೇಕು. ಈ ಕಾಲದಲ್ಲಿ ಕೊಡೋಕ್ಕಾಗಲ್ಲ, ಎಲ್ಲ ಆಡುತ್ತೇವೆ ವಿಶ್ವಾಸದಲ್ಲಿ. ಇವರು ಹೋಗಿ ಅಲ್ಲಿ ಉತ್ತರ ಕಾಲದಲ್ಲಿ ಸೈತಾನ್ ಆಳ್ವಿಕೆಯಲ್ಲಿ ರಕ್ತಸಾಕ್ಷಿಯಾಗಿ ತಲೆ ಕೊಡ್ತಾರ. ಅಯ್ಯೋ ಯೇಸು ಯಾರೇನು ಗೊತ್ತಿಲ್ಲ ಎಂದು ಪೇತ್ರನ್ನು ಹಿಂಬಾಲಿಸುವರಾಗಿ ಆಗಿಬಿಡ್ತಾರೆ. ನಾನು ಹೇಳುತ್ತೇನೆ, ಪುನರುತ್ಥಾನವು ಬರ್ಲಿಕ್ಕಿದೆ, ಹೌದು. ಬಟ್ ಪುನರುತ್ಥಾನ ಇಲ್ಲಿ ಪ್ರಾರಂಭವಾಯಿತು. ಯಾರು ದೀಕ್ಷಾಸನ ತಗೊಂಡು ಯೇಸು ಕರ್ತನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನೀವು ದೇವರೊಂದಿಗೆ ನಡೆಯುವುದಕ್ಕೆ ಪ್ರಾರಂಭಿಸ್ತಿರೋ ಅವ್ರ ಬಗ್ಗೆ ಪೌಲನು ಈ ರೀತಿಯಲ್ಲಿ ಬರೆಯುತ್ತಾನೆ. ನೀವು
ಹೊಸಬರಾಗಿ ನೂತನ ಸೃಷ್ಟಿಯಾಗಿ ನಡೆದುಕೊಳ್ಳಬೇಕು. ಪುನರುತ್ಥಾನ ಒಂದು ಅನುಭವ ನಮ್ಮ ಜೀವನದಲ್ಲಿ. ನಾವು ಪುನರುತ್ಥಾನ ಹೊಂದಿದ್ದನ್ನು ಹೆಂಗೆ ತೋರಿಸ್ತೇವೆ? ನಮ್ಮ ಜೀವನದಲ್ಲಿ ತೋರಿಸಬೇಕು. ಇನ್ನು ಮುಂದೆ ನಾನಲ್ಲ, ನನ್ನ ಹಳೆಯ ಆದಾಮನ ಸ್ವಭಾವ ಅಲ್ಲ, ನನ್ನಲ್ಲಿ ವಾಸಿಸುವುದು ಕ್ರಿಸ್ತನೇ. ಹಲ್ಲೆಲೂಯಾ. ಅದೇ ಪುನರುತ್ಥಾನದ ಅನುಭವ. ಪುನರುತ್ಥಾನ ಅನುಭವ ಹೊಂದಿದವರಿಗೆ ದೇವರು ಪವಿತ್ರಾತ್ಮನನ್ನು ದಯಪಾಲಿಸಿಕೊಟ್ಟಿದ್ದಾರೆ. ನೀವು ಒಬ್ಬರಾಗಿ ಹೋರಾಡೋದಕ್ಕೆ ಅವಶ್ಯಕತೆ ಇಲ್ಲ. ಕ್ವಶ್ಚಿನ್ ಪೇಪರ್ ಕೊಡಲ್ಪಟ್ಟಿದೆ, ಬುಕ್ಸ್ ಎಲ್ಲ ನಿಮಗೆ ಓದಿ ಬಂದಿದ್ದೀರಿ. ಬರೆಯೋದಕ್ಕೆ, ಕೈ ಹಿಡಿದು ಬರೆಯೋದಕ್ಕೆ ದೇವರು ಪವಿತ್ರಾತ್ಮನ ಕಲಿಸ್ತಾರೆ. ಆದ್ಮೇಲೆ ನನಗೆ ಪಾಪವನ್ನು ಜಯಿಸೋದಕ್ಕಾಗಲ್ಲ, ನಾನು ಇನ್ನೂ ಪಾಪಿಯಾಗಿ ಬದುಕುತ್ತೇನೆ, ಬಿತ್ತು ಬಿತ್ತು ಹೇಳ್ತೇನೆ. ಸರಿ, ಬಿತ್ತು ಬಿತ್ತು ಹೇಳೋದು ಕೂಡ ಒಂದು 7 ಸಾರಿ ನಮಗೆ ಪೂರ್ಣವಾಗಿ ನಮಗೆ ಸಹಾಯ ಮಾಡ್ತಾರೆ. ಬಟ್ ಪಾಪದಲ್ಲಿ ನೆಲಗೊಂಡಿರುವುದೇ ತಪ್ಪು. ಪಾಪದಲ್ಲಿ ನೆಲಗೊಂಡಿರುವುದೇ ತಪ್ಪು. ಪುನರುತ್ಥಾನ ಅನುಭವ ಏನು ಗೊತ್ತಾ? ಯೋಹಾನನು ಅವನ ಪತ್ರಿಕೆಯಲ್ಲಿ ಬರೀತಾನೆ, ಕ್ರಿಸ್ತನಲ್ಲಿ ಇರುವವರು ಪಾಪದಲ್ಲಿ ನೆಲಗೊಂಡಿರುವುದಕ್ಕಾಗಲ್ಲ, ಪಾಪ ಮಾಡಲ್ಲ ಎಂದು ಹೇಳಲ್ಲ. ಕ್ರೈಸ್ತರು ಎಣ್ಣೆ ಹೊಡೆಯೋರು ಇದ್ದಾರಲ್ಲ, ಇವತ್ತು ಈಸ್ಟರ್ ದಿವಸದಲ್ಲಿ ಕ್ರೈಸ್ತರೆಲ್ಲ ಯೇಸು, ಆ ಗುಡ್ ಫ್ರೈಡೆ ಅಲ್ಲಿ ಯೇಸು ಸತ್ತೋದರಲ್ಲ, ಸತ್ತೋದರಲ್ಲ, ಮರಣ ಕುಂತಿದ್ದಾರಲ್ಲ, ಆಗಲ್ಲಪ್ಪ, ಕೊಡಪ್ಪ ಒಂದು ಬಾಟ್ಲು. ಸರಿ ಆಯ್ತು, ತುಂಬಾ ದುಃಖ. ರಿಸರ್ವೇಷನ್ ಡೇ ಬಂತು, ಆವತ್ತು ವೈನ್ ಶಾಪ್ ಮುಂದೆ ನಿಲ್ತಾ ಇದ್ದಾನೆ. ಇವತ್ತೇನು ಯೇಸು ಎತ್ತು ಬಂದಾರಲ್ಲ, ಕೊಂಡವರಲ್ಲ, 2 ಬಾಟ್ಲು ತಂದುಕೊಡು. ಇವರು ಕುಡಿಯೋದಕ್ಕೊಂದು ಕಾರಣ ಬೇಕು. ನಾನು ಹೇಳ್ತೇನೆ, ಹಳೆ ಸ್ವಭಾವದಲ್ಲಿ ಇರೋದು ಆದಾಮನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ಬದುಕುವುದು. ಯಾವಾಗಲೂ ಒಂದು ಹೋರಾಟ ಇರುತ್ತೆ. ನಮ್ಮ ಸ್ವಯಂ, ನಮಗೆ ವಿಲ್ ಪವರ್ ಕೊಟ್ಟಿದ್ದಾರೆ, ಸ್ವಇಚ್ಛಾಪರ. ನಾವು ಸ್ವಯಂವನ್ನು ಸಿಲುಬೆಯಲ್ಲಿ ಹಾಕಿಬಿಟ್ಟು ಏನು ಮಾಡಬೇಕು? ಕ್ರಿಸ್ತ ಯೇಸುವನ್ನು ನಮ್ಮ ಕೇಂದ್ರವಾಗಿ, ನಮ್ಮ ಸೆಂಟರ್ ಆಗಿ ಇಟ್ಟು ಆತನ ಆತ್ಮ ನಡೆಸುವಿಕೆಯಲ್ಲಿ ನಾವು ಪ್ರತಿನಿತ್ಯ ಜಯ ಹೊಂದುವರಾಗಿ ಇರಬೇಕು. ಅದಕ್ಕೆ ನಮ್ಮನ್ನು ಪ್ರಾರ್ಥಿಸಪ್ಪ ಅಂತ ಸಭೆಯಲ್ಲಿ ಯಾಕೆ ಒತ್ತಾಯಪಡಿಸ್ತಾರೆ? ಸುಮ್ಮನೆ ಅವನಿಗೆ ಇರೋಕ್ಕಾಗಲ್ಲ. ರೂಪನಿಗೆ ಯಾವಾಗಲೂ ಪ್ರೇಯರ್ ಮಾಡು. ನಿಮ್ಮನ್ನು ಬೀಳಿಸುವ ಶಕ್ತಿಗಳು, ನಿಮ್ಮನ್ನು ಬೀಳಿಸುವ ಅಂಧಕಾರದ ಶಕ್ತಿಗಳು ಇರುವುದರಿಂದ ಈ ಆತ್ಮೀಯ ಹೋರಾಟದಲ್ಲಿ ನಿಮಗೆ ದೇವರ ಶಕ್ತಿಯು, ಆತನ ಪ್ರಸನ್ನತೆ ನಿಮ್ಮೊಂದಿಗೆ ಇರುವುದಕ್ಕೋಸ್ಕರವೇ ನಾವು ಪ್ರಾರ್ಥಿಸುವಾಗ, ಆರಾಧಿಸುವಾಗ ದೇವರ ಪ್ರಸನ್ನತೆ ಒಳಗಡೆ ಹೋಗಿ ಬಿಡುತ್ತೇವೆ. ಎಷ್ಟೋ ಸಾರಿ ಹೇಳಿದೆಲ್ಲ, ಎಲ್ಲಿ ನಾವು 2-3 ಜನರು ಕೂಡಿ ಬರ್ತಾವೋ ಅಲ್ಲಿ ಯೇಸು ಕರ್ತನು ಇಳಿದು ಬರ್ತಾರೆ ಎಂದು ಹೇಳುವಾಗ ನನಗೂ ಈ ಡೌಟ್ ಬಂದಿತ್ತು. 1 ಕೋಟಿ ಯೇಸು ಕರ್ತನು ಒಂದೊಂದು ಜಾಗದಲ್ಲಿ ಕೂಡಿ ಬರೋ ಜಾಗದಲ್ಲಿ ಹೋಗ್ತಾರೋ ಎಂದು ಯೋಚನೆ ಮಾಡಿದೆ. ಯೇಸು ಕರ್ತನು ಒಂದು ಸಾರಿ ನನಗೆ ಹೇಳಿದರು, ನೀನು ಪ್ರಾರ್ಥಿಸುವಾಗ, ನಾನು ಅರಸನಾಗಿ ಒಂದೇ ಸ್ಥಳದಲ್ಲಿ ಕೂತಿರುವೇನು. ಪ್ರಾರ್ಥಿಸುವಾಗ, ಒಂದು ಸಭೆ ಪ್ರಾರ್ಥಿಸುವಾಗ, ಒಂದು ಸಭೆ ಆರಾಧಿಸುವಾಗ, ಒಂದು ಸಭೆ ಹಂಗೇ ಯೇಸು ಕರ್ತನ ಪ್ರಸನ್ನತೆ ಒಳಗಡೆ ಹೋಗಿ ಬಿಡುತ್ತೆ. ಯೇಸು ಕರ್ತನ ಒಂದೇ ಜಾಗ ಅಲ್ಲಿ ಕೂತ್ಕೊಂಡು ಎಲ್ಲರ ಲೋಕದಲ್ಲಿ ಎಲ್ಲೆಲ್ಲ ಆರಾಧನೆ ನಡೀತಾ ಇದೋ, ಎಲ್ಲೆಲ್ಲ ಮನಗಳವರು ವೈಯಕ್ತಿಕವಾಗಿ ಪ್ರೇಯರ್ ಮಾಡ್ತಾರೋ ಅವರೆಲ್ಲ ನೋಡೋದಕ್ಕೆ ಶಕ್ತ. ಹಲ್ಲೆಲೂಯಾ. ಇರುವಾಗ ನಾವು ಈ ಲೋಕದಲ್ಲಿ ಪುನರುತ್ಥಾನ ಅನುಭವದಲ್ಲಿ ಇರುವವರಿಗೆ ಪವಿತ್ರ ಆತ್ಮನ ಕೊಡಲ್ಪಟ್ಟಿದೆ. ಪವಿತ್ರ ಆತ್ಮ ನಮ್ಮಲ್ಲಿ ವಾಸವಾಗಿರುತ್ತಾರೆ. ಇರುವಾಗ ಪ್ರತಿನಿತ್ಯ ಆತ್ಮನೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ನಡೆಯುವರಾಗಿ ಇರಬೇಕು. ಅದಕ್ಕೋಸ್ಕರನೇ ನಾವು ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಈ ಲೋಕದಲ್ಲಿ ಎಷ್ಟೋ ವೇದಾಂತಗಳು, ಸಿದ್ಧಾಂತಗಳು, ಅದು ಇದು ಎಂದು ಹೇಳೋರು ಇದ್ದಾರೆ. ನೀವು ಅವ್ರನ್ನ ಹೇಳೋದನ್ನು ಓದಿ ಒಂದು ಲೆವೆಲ್ಗೆ ಬರ್ತೀರಿ. ಆಮೇಲೆ ಸತ್ಯವೇದವನ್ನು ನೀವು ತೆರೆದು ಓಪನ್ ಮಾಡಿ ಓದೋದು ಪ್ರಾರಂಭಿಸುವಾಗ ಅಲ್ಲಿ ಹೇಳದಿರುವ ಎಷ್ಟೋ ವಿಷಯಗಳು ಇಲ್ಲಿ ನಿಮಗೆ ಪೂರ್ಣ ಹೊಂದೋದನ್ನು ನೋಡುವಿರಿ. ನಾನು ಓದದ ಪುಸ್ತಕಗಳೇ ಇಲ್ಲ. ಎಷ್ಟೋ ದೊಡ್ಡವರ ಪುಸ್ತಕಗಳೆಲ್ಲ ಓದಿ ಬಂದೆ, ರಿಲಿಜಿಯನ್ಸ್ ಎಲ್ಲ ಓದಿ ಬಂದೆ, ನನಗೆ ತೃಪ್ತಿ ಆಗಿಲ್ಲ. ಸತ್ಯವೇದವನ್ನು ತೆರೆದು ನಾನು ಓದುವಾಗ ನನಗೆ ಹೇಳಿಕೊಟ್ಟ ಒಬ್ಬ ಟೀಚರ್ 2 ವರ್ಷ ಓದುವಾಗ ಕೂಡ ನನಗೆ ಅದು ತಲೆಗೆ ಒಳಗಡೆ ಹೋಗ್ತಾ ಇಲ್ಲ, ಸರಿಯಾಗಿ ಅರ್ಥವಾಗ್ತಲ್ಲ. 3rd ಇಯರ್ ಅಲ್ಲಿ ನನ್ನ ಪ್ರಿಯ ಡಾಕ್ಟರ್ ಇಡಿಚರೇನ ಟೀಚರ್ ಆಗಿ ಬಂದರು. 1 ವರ್ಷ ಅವ್ರ ಕೆಳಗಡೆ ನಾನು ರೋಮನ್ಸ್ ಆ್ಯಂಡ್ ಎಫಿಷಿಯನ್ಸ್, ನ್ಯೂ ಟೆಸ್ಟಮೆಂಟ್ ಥಿಯಾಲಜಿ ನಮಗೆ ಅವ್ರು ಹೇಳಿಕೊಟ್ರು. ಅಪ್ಪ, ಸತ್ಯವೇದದಲ್ಲಿ ಇರುವ ರಹಸ್ಯಗಳು, ಹೊಸ ನಿಯಮದಲ್ಲಿ ಬರೆಯಲ್ಪಟ್ಟಿರುವ ರಹಸ್ಯಗಳು ನನ್ನ ಕಣ್ಣು ತೆರೆಯಲ್ಪಟ್ಟದ ಹಂಗೆ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನನ್ನ ಪಾಸ್ಟ್ ಯಾವಾಗಲೂ ಹಳೆ ನಿಯಮದಲ್ಲಿ ಫುಲ್ಲು ಹಳೆ ನಿಯಮ. ನೀವು ಇವತ್ತು ನೋಡಿದ್ರೆ ನಾನು ಹಳೆ ನಿಯಮದಲ್ಲಿ ಜಾಸ್ತಿ ಪ್ರೀತಿ ಇಟ್ಟಿರೋದನ್ನು, ಪ್ರಸಂಗಗಳಲ್ಲಿ ಜಾಸ್ತಿ ಬರೋದು ನೀವು ನೋಡ್ಬೋದು. ಬಟ್ ಈ ಹೊಸ ನಿಯಮದಲ್ಲಿ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ನನಗೆ ತಿಳಿಸುವುದಕ್ಕೆ ಒಂದು ಟೀಚರ್ನ ದೇವರು ನನಗೆ ಕಳಿಸಿಟ್ರು. ಅವರೇ ನನಗೆ ಸ್ವಲ್ಪ ಕಾಲ ನಮಗೆ ಮೆಂಟರ್ ಆಗಿದ್ದರು. ಹಲ್ಲೆಲೂಯಾ. ಹಾಗೆ ಇರುವಾಗ ದೇವರು ನನಗೆ ಅದು ತಿಳಿಸಿಕೊಡುವ ಅಷ್ಟೊಂದು ಆನಂದ. ಆವಾಗ ನನಗೆ ಗೊತ್ತಾಯಿತು ಯಾಕೆ ನಾವು ದೇವರ ಪ್ರಸನ್ನಕ್ಕೆ ಓಡಿ ಹೋಗಬೇಕು. ಮುಂಚಾನೆಯಲ್ಲಿ ಎತ್ತೇಳುದು ಅವ್ರ ಮನೆ ಹತ್ತಿರ ಇತ್ತು.
ಆ ಮೇಲೆ ಇರುವ ಆ ಒಂದು ರೂಮಲ್ಲಿ ಮುಂಚಾನೆ 4 ಗಂಟೆಗೆ ಆ ಬೆಳಕು ಉರಿತಾ ಇರೋದು. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಆ ದಿವಸದ ಟೀಚಿಂಗ್ ಎಲ್ಲ ಅವ್ರು ಸಿದ್ಧಪಡಿಸ್ತಾ ಇರೋರು. ನಾನು ತುಂಬ ಇಂಪ್ರೆಸ್ ಆಗುವೆ ನಾವು ನೋಡುವಾಗ. ಯಾಕಂದ್ರೆ ಅವ್ರಿಗೆ ಆ ಟೈಮಲ್ಲಿ 50+ ಇರ್ಬೋದು ವಯಸ್ಸು. ನನಗೂ ಆ ಮುಂಚಾನೆಯಲ್ಲಿ ಎತ್ತುಳೋದು ಅಭ್ಯಾಸ, 3:30 ಮೇಲೆ ನಿದ್ರೆ ಬರಲ್ಲ. ಆ ಒಂದು ಬೋಧನೆ, ಆ ಒಂದು ಟೀಚಿಂಗ್ ನನ್ನನ್ನು ಬದಲಾಯಿಸಿಬಿಟ್ಟಿದೆ. ಹಲ್ಲೆಲೂಯಾ. ಇರುವಾಗ ಅದು ನನಗೆ ಸತ್ಯವೇದದಲ್ಲಿ ವಿಶೇಷವಾಗಿ ಹೊಸ ನೇಮದಲ್ಲಿ ಇರುವ ರಹಸ್ಯಗಳೆಲ್ಲ ತಿಳಿಸಿಕೊಟ್ಟಿದೆ. ಪೌಲನ ಪತ್ರಿಕೆಯಲ್ಲಿ ಪೌಲನು ಏನೆಲ್ಲ ಬರೆದಿದ್ದಾನೋ, ಪೌಲನು ಕೊಟ್ಟಿರೋ ಎಲ್ಲವನ್ನು ನನಗೆ ಸ್ಪಷ್ಟಗೊಳಿಸಿದರು. ಇರುವಾಗ ನಾನು ಹೇಳ್ತೇನೆ, ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ ಇದೆ. ಈ ಲೋಕದಲ್ಲಿ ಬದುಕುವ ನಾವು ಪುನರುತ್ಥಾನ ಹೊಂದಿದ ಅನುಭವ, ನೂತನ ಸೃಷ್ಟಿಯಾದ ಅನುಭವದಲ್ಲಿ ಇರುವವರಾಗಿ ನಾವು ಇರಬೇಕು. ಕ್ರೈಸ್ತರಾಗಿ ಬದುಕುತ್ತೇನೆ, ಒಂದು ಚರ್ಚ್ಗೆ ಹೋಗ್ತೇನೆ, ದೀಕ್ಷಾಸನ ತಗೊಂಡಾಯಿತು, ನಾನು ಕರ್ತನ ಭೋಜನದಲ್ಲಿ ಪಾಲುಕಾರ ಇದ್ದೇನೆ, ಅಲ್ಲಿ ಮುಗಿದೋಯ್ತು ಅಂತ ಹೇಳಕ್ಕಾಗಲ್ಲ ರೀ. ನಮ್ಮ ಜೀವನ ಅನೇಕರಿಗೆ ಸಾಕ್ಷ್ಯವಾಗಿರಬೇಕು. ಮೊದಲಾಗಿ ವೈದ್ಯವಾಗಿ ನಮ್ಮೊಳಗಡೆನೆ ನಾವು ತೃಪ್ತರಾಗಿರ್ಬೇಕು. ಹೌದು, ನಾನು ಮೆಚ್ಚುಗೆ ಆಗಿರುವುದರಲ್ಲಿ ಬದುಕುತ್ತೇನೆ. ನಿಮ್ಮೊಳಗಡೆ ಒಂದು ಸಾಕ್ಷಿ ಇರಬೇಕು. ಏ ಪಾಪಿ ನೀ ಎಲ್ಲ ಅಂತ ಹೇಳಬಾರ್ದು. ನಮ್ಮ ಹೃದಯ, ನಮ್ಮ ಮನಸ್ಸಾಕ್ಷಿಯೇ ನಮಗೆ ಸಾಕ್ಷಿ ನೀಡಬೇಕು. ಆಮೇಲೆ ನಮ್ಮ ಮನೆಯಲ್ಲಿ ಇರುವವರು ತುಂಬಾ ಕಷ್ಟಕರವಾದ ಕಾರ್ಯ. ಹಾಗಾದ್ರೆ ಹೊರಗಡೆಲ್ಲ ನಾವು ಒಳ್ಳೆಯವರು ಹೋಗ್ಬಿಡುವೆವು. ಹೊರಗಡೆ ಎಲ್ಲ ಹೇಳ್ತಾರೆ ಅಂಥವ್ರ ತರ ಬರುತ್ತಾರೆ. ಬಟ್ ನಮ್ಮ ಒಂದೊಂದು ಹೆಜ್ಜೆಯನ್ನು ಚೆನ್ನಾಗಿ ಗೊತ್ತಿರೋರು ಯಾರು? ಜೊತೆಯಲ್ಲಿ ಇರೋರು. ಇಂತಹ ದುಷ್ಟನ ಇವನು, ಇಂತಹ ಕೆಟ್ಟವನ ಇವನು, ಇದೆಲ್ಲ ಮಾಡ್ತಾರೆ ಅಂದ್ರೆ ಯಾರು ಪಕ್ಕದಲ್ಲಿ ಇದು ನೋಡ್ತಾರೆ? ನಮ್ಮ ಜೊತೆಯಲ್ಲಿ ಇರುವವರು. ನಮ್ಮ ಅಭ್ಯಾಸಗಳು ಎಲ್ಲ, ನಮ್ಮ ಸ್ವಭಾವಗಳು ಎಲ್ಲ ಗೊತ್ತಿರೋರು ಯಾರು? ನಮ್ಮ ಮನೆಯಲ್ಲಿ ಇರುವವರು. ಅವ್ರ ಮುಂದೆ ಮೊದಲು ನಿಮ್ಮ ಸಾಕ್ಷಿಯನ್ನು ನೀವು ಉಳಿಸಿಕೊಳ್ಳಬೇಕು. ನೋ ಆಕ್ಟಿಂಗ್, ಬಿ ಇನ್ ಕ್ರೈಸ್ಟ್ ಇಮೇಜ್. ಹಲ್ಲೆಲೂಯಾ. ಅದರ ಸ್ವಭಾವದಲ್ಲಿ ನಾವು ಕ್ರೈಸ್ತರಾದ ಮೇಲೆ ಒಂದು ಆಕ್ಟಿಂಗ್ ಮೋಡಲ್ಲಿ ಬರ್ತೇವೆ. ಆಕ್ಟಿಂಗ್ ಮಾಡೋಕ್ಕಿಂತ ಸಭೆಗೆ ಬಂದ ತಕ್ಷಣ ಹಂಗೆ ಕೈ ಎತ್ತಿ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್, ಒಂದು ಸೌಂಡ್ ಬೇರೆ, ಹಲ್ಲೆಲೂಯಾ ಸ್ತೋತ್ರ, ಹಂಗೆ ಅವನ ತರ ಒಂದು ವೈಬ್ರೇಷನ್ ಮೋಡಲ್ಲೇ ಇರ್ತೇವೆ. ಬಟ್ ನಿಜವಾದ ಸ್ವಭಾವ ಒಂದು ನಾಯಿ ಅವರನ್ನ ಕಚ್ಚು ಬರ, ಅದೇ ತರ ಮನೆಯಲ್ಲಿ ಜಗಳ ಬರ, ಆವಾಗ ಹಲ್ಲೆಲೂಯಾ ಎಲ್ಲ ಬರಲ್ಲ. ಸ್ವಭಾವಗಳಲ್ಲಿ ನಮ್ಮಲ್ಲಿ ಪ್ರೀತಿ, ನಮ್ಮಲ್ಲಿ ಶಾಂತ ಗುಣ, ನಮ್ಮಲ್ಲಿ ಶ್ರಮಿಸುವ ಆ ಒಂದು ಸ್ವಭಾವ, ಅದೇ ನಿಜವಾದ ಕ್ರಿಸ್ತು ನಮ್ಮಲ್ಲಿ ಇರುವುದನ್ನು ತೋರಿಸುತ್ತದೆ. ಅದೇ ಪುನರುತ್ಥಾನ ಹೊಂದಿದ ಅನುಭವ ಇದೆ. ಆ ಒಂದು ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಿರಿ. ಒಬ್ಬನು ಕ್ರಿಸ್ತನಲ್ಲಿ, ಒಬ್ಬನು ಅಂದ್ರೆ ಒಬ್ಬಳು ಕ್ರಿಸ್ತನಲ್ಲಿ ಇದ್ದರೆ ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಅವರ ಪೂರ್ವ ಸ್ಥಿತಿ, ಪೂರ್ವ ಹಳೆ ಸ್ವಭಾವಗಳು ಎಲ್ಲ ಹೋಗಿ ಇರಬೇಕು. ಹೋಯ್ತು ಅಂತ ಹೇಳಬಾರ್ದು, ಹೋಗಿ ಇರಲೇಬೇಕು. ಎಲ್ಲ ನೂತನವಾಗಿರಬೇಕು. ಅವರೇ ಪುನರುತ್ಥಾನದ ಅನುಭವ ಹೊಂದಿದವರು. ನೀವು ಪುನರುತ್ಥಾನ ಅನುಭವ ಹೊಂದಿರುವುದಾಗಿ ಬದುಕುವವರೇ ವಿಶ್ವಾಸದಲ್ಲಿ ನೆಲೆಗೊಂಡಿರುವವರು. ವಿಶ್ವಾಸದಲ್ಲಿ ನೆಲೆಗೊಂಡಿರುವವರೇ ನಿತ್ಯ ಜೀವನದ ಪಾಲುಗಾರರು. ಹಲ್ಲೆಲೂಯಾ. ಕೊನೆ ತನಕ ಯಾರು ನೆಲೆಗೊಂಡಿರುತ್ತಾರೋ ಅವರಿಗೆ ನಾನು ರಾಜ್ಯವನ್ನು ಕೊಡುವೆನು ಎಂದು ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಪ್ರಕಟಣೆಯಲ್ಲಿ ಕೂಡ ವಾಕ್ಯ ಉಂಟು. ಹಲ್ಲೆಲೂಯಾ. ಹಾಗೆ ಇರುವಾಗ ನಮ್ಮ ಜೀವಿತದಲ್ಲಿ ಒಂದೊಂದು ದಿವಸವು ನಮ್ಮಲ್ಲಿ ಇರುವ ಕೊರತೆಗಳನ್ನು, ನಮ್ಮಲ್ಲಿ ಇರುವ ದೇವರಿಗೆ ಮೆಚ್ಚುಗೆಯ ಸ್ವಭಾವಗಳನ್ನು ನಾವು ತೆಗೆದು ಹಾಕಿ ಶಿಲುಬೆಯಲ್ಲಿ ಹಾಕಿ ನಮ್ಮ ಹಳೆಯ ರೂಪವನ್ನು ಏನು ಮಾಡಬೇಕು? ಸಮಾಧಿಯಲ್ಲಿ ಹಾಕಿ ಬಿಡಬೇಕು. ಪದೇ ಪದೇ ಹಳೆಯ ರೂಪವನ್ನು ಸಮಾಧಿ ಬಿಟ್ಟು ಹೊರಗಡೆ ಬರಬಾರ್ದು. ಲಾಸರ್ನ ಹಾಗೆ ತುಂಬಾ ಕಷ್ಟ ಅಂತಂದ್ರೆ ಹಳೆಯ ಮನುಷ್ಯನ ಏನಾಗಬೇಕು? ಸಾಯಬೇಕು. ಮುಗಿಸಿಬಿಡಿ. ನಾನು ಹಳೆಯ ಮನುಷ್ಯನಾಗಿದ್ರೆ ಹೆಂಗೆ ಇರುತ್ತೇನೆ ಗೊತ್ತಾ? ಹಿಂಗೆ ಮಾಡೋದಕ್ಕೆ ಹಳೆ ಮನುಷ್ಯನಾಗಿದ್ರೆ ಬರೋಲ್ಲಿ ಹಳೆ ಮನುಷ್ಯ ಹಂಗೆ ನಮ್ಗೆ ಮೈಂಡ್ ಸೆಟ್ ಹಂಗೆ ಹೋಗುತ್ತೆ. ಹಳೆಯ ಮನುಷ್ಯನಾಗಿ ಒಂದು ಕಲ್ಪನೆ ಟಂಗ ಒಂದು ಟ್ರೈಲರ್. ಬೇಡ, ಬಿಟ್ಬಿಡಿ. ನಾವು ಹಳೆಯ ಮನುಷ್ಯನೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಹೊಸಬರು, ಕ್ರಿಸ್ತನಲ್ಲಿ ಹೊಸಬರಾಗಿ ಬಿಟ್ಟೇವೆ. ಕ್ರಿಸ್ತನ ಸ್ವಭಾವದಲ್ಲಿ ನಾವು ಬದಲಾಗಬೇಕು. ಎಲ್ಲಿದೆ ಅದು ಬರೆಯಲ್ಪಟ್ಟಿದೆ? ಗಲಾತ್ಯದವರಿಗೆ ಅಧ್ಯಾಯ 5:16 ಓದ್ರಿ. ಬೇಗ 5-10 ನಿಮಿಷ ಇದೆ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ
ಭಾವಕ್ಕೆ ನೋಡಿರಿ, ಒಂದು ಯುದ್ಧ ನಮ್ಮಲ್ಲಿ ನಡೀತಾ ಇರೋದು. ಸ್ವಯಂಗೂ ದೇವರಾತ್ಮನು ನಮ್ಮಲ್ಲಿ ಒಂದು ದೇವರಾತ್ಮನ ಒಂದು ವಾಸವಾಗಿದ್ದಾರೆ. ಒಳಗಡೆ ಸ್ವಯ ಕ್ರಿಯೆ ಮಾಡೋದಾಗಿರುವುದು. ನಾನು ಒಂದ್ಸಾರಿ ಹೇಳ್ದಿಲ್ಲ, ಒಂದು ಒಳ್ಳೆಯ ಮೊಬೈಲು ಇಲ್ಲಿ ಬಿತ್ತಿದೆ. ನೀವು ಸಭೆ ಒಳಗಡೆ ಬರ್ತೀರಿ, ಯಾರು ಇಲ್ಲ ಸಭೆ ಒಳಗಡೆ. ನಿಮಗೆ ಫಸ್ಟ್ ಮೈಂಡೆಡ್ ಸೆಟ್ ಅಲ್ಲಿ ಏನು ಬರ್ತೇವೆ? ನ್ಯೂ ಪೀಸ್ ಆಪಲ್ 17+ ಇವತ್ತು ಹೊಸದು ಮಾಡಲ್ ಏನು 18 ಬರೀ ಕವರ್ ಮಾತ್ರ ಚೇಂಜ್ ಮಾಡಿ ಹೊಸ ಕಲರಲ್ಲಿ ಬಿಡ್ತಾರೆ. ಅದಕ್ಕೆ 80 ಒಂದು ಹೆಸರು. ಸರಿ ಇರ್ಲಿ, ನೋಡಿಬಿಟ್ರಿ. ಮೊದಲನೇದಾಗಿರುವ ಆದಾಮ್ ಸ್ವಭಾವ ಏನು ಮಾಡ್ತಾ ಇರೋದು? ಹೇಳಿ, ಯಾರು ಇಲ್ಲ, ತೆಗೆದು ಬಿಡೋಣ. ನಮ್ಮಲ್ಲಿ ಇರುವ ದೇವರಾತ್ಮನು ಕದಿಯ ಬೇಡ, ಆ ಕಟ್ಟಲೆ ಇಳಿದು ಒಂದು ಕಟ್ಟಲೆ ಡು ನಾಟ್ ಸ್ಟೀಲ್. ಇದು ಎರಡು ಮಧ್ಯದಲ್ಲಿ ಒಂದು ಹೋರಾಟ, ಟಗ್ ಆಫ್ ವಾರ್. ಪವಿತ್ರ ಆತ್ಮನ ಕಡೆ ನೀವು ಹೆಜ್ಜೆ ಇಟ್ಟು, ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ನಾನು ದೇವರ ರಾಜ್ಯವನ್ನು ನೀತಿಗಾಗಿ ತವಕ ಪಡುವನು, ತಕ್ಕ ಸಮಯದಲ್ಲಿ ಹಿಂದೆ ಬರುತ್ತೆ ಎಂದು ಬೇಡ. ನಮಗಿರೋ ಹಳೆ ಮೊಬೈಲೇ ಸಾಕದು ಹೋದ್ರೆ ನೀವೇ ಜಯಿಸುವರು. ಪವಿತ್ರ ಆತ್ಮನು ಕಿವಿಗೊಡುವರು. ನೀವೇ ಜಯಿಸುವರಾಗಿರುವುದರಿಂದ ನೀವೇ ಪುನರುತ್ಥಾನದ ಅನುಭವವನ್ನು ಹೊಂದಿದವರು. ಇಲ್ಲ, ಇದು ತೆಗೆದು ಬಿಡೋಣ, ಹಳೆ ಮೊಬೈಲ್ ಇದ್ರ ಪರವಾಗಿಲ್ಲ ಎಂದು ಪಾಕೆಟ್ಲಿ ಇಟ್ಬಿಟ್ಟು ಹೋದರೆ ಅಲ್ಲಿ ನೀವು ಸೋಲು, ನೀವು ಜಯಿಸುವರು ಅಲ್ಲ. ಇದು ಒಂದು ಎಕ್ಸಾಂಪಲ್. ನಾನು ಹೇಳ್ತೇನೆ, ಮನೆಯಲ್ಲಿ ಜಗಳ ಬರುವಾಗ, ಟಿವಿ ಮುಂದೆ ಕೂತ್ಕೊಳ್ಳುವಾಗ, ಮೊಬೈಲ್ ಕೈಯಲ್ಲಿ ಇರುವಾಗ, ಪಾಪಗಳು ನಮ್ಮನ್ನು ಹತ್ತಿರ ಬರುವಾಗ, ಹಿಡಿಯೋದು ಬರುವಾಗ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ, ವೆರಿ ವೆರಿ ಡೇಂಜರಸ್. ಬದುಕುಬಾಳಿನ ಡಂಬ ನಮ್ಮಲ್ಲಿ ಬರುವ ಅಹಂಕಾರ, ಹೆಮ್ಮೆ, ಈವನ್ ಸ್ಪಿರಿಚುವಲ್ ಪ್ರೈಡ್. ಸ್ವಲ್ಪ ಪ್ರೇಯರ್ ಮಾಡಿದ ಮೇಲೆ ಪಾಸ್ಟ್ ಹೆಂಗೆ ನೋಡೋದು, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಫಸ್ಟ್. ನೀವು ಯಾಕೆ ಸೋದೋಗಿದ್ದೀರಾ? ಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ನಡೆ ಭಾವನೆಗಳು ಎಲ್ಲ ಹಂಗೆ ಫಸ್ಟ್ ಪ್ರೇಯರ್ ಮಾಡುತ್ತೇನೆ. ನೀ ಬಸಿದ್ಯಾ? ನಿಮ್ಗೆ ಅನ್ಯ ಬಸಿದ್ಯಾ? ನಿಮ್ಗೆ ಅನ್ಯ ಬಸಿದ್ಯಾ? ಅನ್ಯ ಭಾಷೆ ಮಾತಾಡೋವಾಗ ಕೆಲವರು ಮಾತಾಡೋದಿಲ್ಲ. ಕೆಲವು ಬಂದೇವ್ರ ಸಭೆಗಳಲ್ಲಿ ಅವ್ರಿಗೆ ಅನ್ಯ ಭಾಷೆ ಇಲ್ಲ, ಅಭಿಷೇಕ ಇಲ್ಲ. ಬೈಬಲಲ್ಲಿ ಹೆಂಗೇ ಇಲ್ಲ, ಅನ್ಯ ಭಾಷೆ ಇಲ್ಲದವರಿಗೆ ಅಭಿಷೇಕ ಇಲ್ಲ. ನೀವು ರಕ್ಷಣೆ ಹೊಂದಿದ ದಿವಸದಲ್ಲಿಯೇ ನಿಮ್ಮಲ್ಲಿ ಹಿಡಿದು ಬಂದ ಪವಿತ್ರ ಆತ್ಮನು. ಅನ್ಯ ಭಾಷೆ ವರ ಇಲ್ಲ ಅಂತ ಹೇಳಲ್ಲ. ಅದು ಯಾರ್ಯಾರು ಬೇಕೋ ಅವರಿಗೆ ಸೆಲ್ಫ್ ಎಡಿಫಿಕೇಶನ್ಗಾಗಿ ಕೊಡಲ್ಪಡುತ್ತೆ. ಭವಿಷ್ಯವಾಣಿ ಇರುವವರಿಗೂ ಅದು ಖಂಡಿತವಾಗಿ ಇದ್ದೇ ಇರುತ್ತೆ. ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಡಲ್ಪಡುತ್ತೆ. ಹಾಗೆ ಇರುವಾಗ ಅನ್ಯ ಭಾಷೆ ಇಲ್ಲ ಅಂದರೆ ಅವರಿಗೆ ಅಭಿಷೇಕ ಇಲ್ಲ ಅಂತ ಹೇಳೋದು ತಪ್ಪು. ಅದು ಬೈಬಲಲ್ಲಿ ಎಲ್ಲೂ ಇಲ್ಲ. ಅರ್ಥವಾಯ್ತಾ? ನೀವು ರಕ್ಷಣೆ ಹೊಂದಿದ ದಿವಸದಲ್ಲಿಯೇ ಪವಿತ್ರ ಆತ್ಮ ನಿಮ್ಮಲ್ಲಿ ಇಳಿದು ಬಂದಿದ್ದಾರೆ. ಎಲ್ಲಾದ್ರೂ ಮಾರ್ಟಿನ್ ಲೂಥರ್ ಅನ್ಯ ಭಾಷೆ ಮಾತಾಡಿಕೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಅರ್ಥವಾಯ್ತಾ? ಅನ್ಯ ಭಾಷೆ ಇರುವವರು ನಿಮಗೆ ಅದು ಕೊಡಲ್ಪಟ್ಟರು ಒಂದು ವಾರ ಖುಷಿಯಾಗಿ ಅದನ್ನು ಉಪಯೋಗಿಸಿರಿ. ಯಾಕಂದರೆ ನಾವು ಬಿತ್ತುವಾಗಲ್ಲ, ಬಲಹೀನತೆಯಲ್ಲಿ ಬೀಳುವಾಗಲ್ಲ. ಅದು ನಮ್ಮ ಸೆಲ್ಫ್ ಎಡಿಫಿಕೇಶನ್, ನಮ್ಮ ಸ್ವಯಂ ನಾವು ನಮ್ಮನ್ನು ಚೇತರಿಸಿಕೊಳ್ಳೋದಕ್ಕಾಗಿ ದೇವರು ನಮಗೆ ಆ ಒಂದು ಅಭಿಷೇಕವನ್ನು ಕೊಟ್ಟಿದ್ದಾರೆ, ಒಂದು ವರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇರುವಾಗ ದೇವರೊಂದಿಗೆ ನಡೆಯುವವನು, ಯಾರು ಯೇಸುವನ್ನು ಸ್ವಂತ ರಕ್ಷಣೆಯಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರಲ್ಲಿ ದೇವರು ಆತ್ಮನು ಎಳೆದು ಬಂದು ವಾಸವಾಗಿ ಇದ್ದಾರೆ. ಅದು ಬರೀ ಭಾಷೆಗಳನ್ನು ಮಾತ್ರ ಮಾಡುವುದಕ್ಕೂ, ಮಿನಿಸ್ಟ್ರಿಗಳು ಮಾಡೋದು ಮಾತ್ರ ಅಲ್ಲ, ನಮ್ಮಲ್ಲಿ ರೂಪಾಂತರಗೊಳಿಸಿಕೊಳ್ಳೋದಕ್ಕೂ, ನಾವು ಕ್ರಿಸ್ತನ ಹಾಗೆ ಬದಲಾಗುವುದಕ್ಕೂ, ಪರಿವರ್ತನೆ ಹೊಂದುವುದಕ್ಕೂ, ಪೂರ್ಣ ಹೊಂದುವುದಕ್ಕೂ ನಮಗೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಅಲ್ಲಿ ನಾನು ಯಾವಾಗಲೂ ದೀಕ್ಷಾಸನಕ್ಕೆ ಬರೋದಕ್ಕೆ ಹೇಳಿಕೊಡ್ತೇನೆ, ಫೇತ್ ಸೇವ್ಸ್ ಅಷ್ಟೇ. ಅದು ಮೊದಲನೇದಾಗಿ ವಿಶ್ವಾಸ ನಿಮ್ಮನ್ನು ರಕ್ಷಿಸುತ್ತದೆ. ಆಮೇಲೆ ಪುನರುತ್ಥಾನದ ಅನುಭವದಲ್ಲಿ ಬರುತ್ತೀರಿ. ಅದೇನಂದ್ರೆ ಪ್ರೀತಿ ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಲವ್ ಸ್ಯಾಂಕ್ಟಿಫೈಸ್. ಎರಡನೇ ಭಾಗ ಲವ್ ಸ್ಯಾಂಕ್ಟಿಫೈಸ್, ನಿಮ್ಮನ್ನು ಅದು ಶುದ್ಧೀಕರಿಸುತ್ತದೆ. ಪ್ರೀತಿ ಅಲ್ಲಿ ಹೋರಾಡ್ತಾನೆ, ಅವನು ಹೇಳ್ತಾನೆ, ನನ್ನ ಆತ್ಮನಕ್ಕೂ ಸ್ವಯಂ ಒಂದು ಹೋರಾಟ ಯಾವಾಗಲೂ ಇರುತ್ತೆ. ದೇವರನ್ನು ಪ್ರೀತಿಸುವುದು ಏನು ಆರಿಸಿಕೊಳ್ಳುತ್ತಾರೆ ಆ ವಾಕ್ಯ ಭಾಗವನ್ನು ತಿರುಗ ಮುಂದೆ ಓದು ಗಲಾತ್ಯದವರಿಗೆ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಿಯಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ನೋಡಿರಿ. ಹಳೆ ಪಾಪಗಳು ಸ್ವಲ್ಪ ನೋಡೋಣ. ಅವು ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ. ಕ್ರಿಶ್ಚಿಯಾನಿಟಿಯಲ್ಲಿ ವಿಗ್ರಹಾರಾಧನೆ ಮಾಡಿದ್ರೆ ಅದು ಪಾಪ. ಬೈಬಲ್ ವಿಗ್ರಹಾರಾಧನೆ ಎಂದಿಗೂ ಸಪೋರ್ಟ್ ಮಾಡೋದಿಲ್ಲ. ಹಳೆ ನಿಯಮದಲ್ಲಿ ಮೊದಲನೇ ಕಟ್ಟಲೆ, ನನಗೆ ಸಮಾನವಾಗಿ ಯಾವುದು ರೂಪವನ್ನು ನೀವು
ಉಂಟು ಮಾಡಬಾರದು. ಇಲ್ಲಿ ನಾವು ಇಟ್ಟಿರೋದು ಯೇಸು ಕರ್ತರನ್ನು ಮಾಲೆ ಹಾಕಿ ಬತ್ತಿ ಹಾಕಿ ನಾವು ಆರಾಧಿಸುವವರು ಅಲ್ಲ. ಸುಮ್ಮನೆ ಒಂದು ಈ ತರ ಇದ್ದರೂ ಇಂದು ನೀವು ಯೇಸು ಕರ್ತನ ಒಂದೊಂದು ಫೋಟೋಲಿ ಒಂದೊಂದು ತರ ಇದ್ದಾರೆ. ಒಂದು ಕಲ್ಪನೆ ಅಷ್ಟೇ. ಹಿಂಗೆ ಇದ್ದರು ಅದು ನೀವು ಮಾಡಲೇಬಾರದು, ದೂರವಾಗಿರಿ ಅದಕ್ಕೆ. ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋಗಣ ಇಂಥವುಗಳೇ. ನೋಡಿರಿ, ಇದೆಲ್ಲ ಇರಲೇಬಾರದು. ಇನ್ನೂ ಲಿಸ್ಟ್ ಇದೆ. ಎಬ್ಬೇಸಿದವರಿಂದ ಒಂದು ಓದ್ರಿ, ರೋಮಾಪುರದ ಒಂದಿನ ಅಧ್ಯಾಯ ಓದ್ರಿ. ಎಲ್ಲ ನಿಮಗೆ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿ ನಮ್ಮ 3 ಕ್ಯಾಟಗರಿ ಎಲ್ಲ ಬರುತ್ತೆ. ಬಾಯಿಂದ ಹೊರಡೋ ಮಾತುಗಳು ಹೆಂಗೆ ಇರಬೇಕು, ಕೆಟ್ಟ ಮಾತುಗಳು ಆಡಬಾರದು, ಇದೆಲ್ಲ ಅದರಲ್ಲಿ ಬರೆಯಲ್ಪಟ್ಟಿರೋದು. ಗರ್ವ, ಅಹಂಕಾರ ಕೂಡ ಪಾಪ. ಒಳ್ಳೆಯದು ಮಾಡಬೇಕೆಂದು ಗೊತ್ತಾದ ಮೇಲೆ ಅದನ್ನು ಮಾಡದೇ ಇದ್ರು ಅದು ಪಾಪವೇ, ಸತ್ಯವೇದ ಹೇಳುತ್ತದೆ. ಆಮೇಲೆ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಏನು? ಪ್ರೀತಿ, ಸಂತೋಷ. ಎಲ್ಲರೂ ಹಿಂದೆ ಹೇಳಿದ್ರು, ಪ್ರೀತಿ, ಸಂತೋಷ, ಆಮೇಲೆ ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆತಮೆ. ಅಲ್ಲೇಲೂಯಾ. ನಿಮ್ಮಲ್ಲಿ ಪ್ರೀತಿ ಇದ್ರೆ, ಯೇಸು ಕರ್ತರೇ ಹೇಳಿಬಿಟ್ರು, ಪ್ರೀತಿಯೇ ಸತ್ಯವೇದದ ಅಡಿಪಾಯ. ಈ ಅಸ್ತಿವಾರದ ಮೇಲೆ ನಿಮ್ಮ ಜೀವನ ಕಟ್ಟಲ್ಪಡಬೇಕು. ನೀವು ನಿಮ್ಮ ದೇವರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಜೀವಮಾನವಲ್ಲ ಆತನನ್ನು ಪ್ರೀತಿಸಬೇಕು. ಆಮೇಲೆ ಇದಕ್ಕೆ ಸಮಾನವಾಗಿರೋ 2ನೇ ಕಟ್ಟಳೆ ಏನು? ನಿಮ್ಮ ನೆರೆಯವನನ್ನು ನಿಮ್ಮ ಹಾಗೆ. ಯೇಸು ಕರ್ತರು ನಮ್ಮನ್ನು ಪ್ರೀತಿಸುವ ಹಾಗೆ ಪ್ರೀತಿಸುವಾಗ ನಾವು ಕೊಲೆ ಮಾಡುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಕದಿಯುವುದಿಲ್ಲ, ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ಇದರ ಸುತ್ತ ಯಾವ ವಸ್ತುಕ್ಕೂ ಆಸೆ ಪಡುವುದೇ ಇಲ್ಲ. ಅರ್ಥವಾಯ್ತಾ? ಪುನರುತ್ಥಾನ ಹೊಂದಿದವರಲ್ಲಿ ಪ್ರೀತಿ ಧಾರಾಳವಾಗಿ ಪವಿತ್ರಾತ್ಮನ ಮುಖಾಂತರ ಸುರಿಸಲ್ಪಟ್ಟಿದೆ ಎಂದು ರೋಮಾಪುರದವರ 5ರಲ್ಲಿ ಬರೆಯಲ್ಪಟ್ಟಿರುವುದರಿಂದ ಪುನರುತ್ಥಾನ ಅನುಭವದಲ್ಲಿ ಇರುವ ನಮಗೆ ಈ ಪ್ರೀತಿ ದೊಡ್ಡ ವರವಾಗಿ ಕೊಡಲ್ಪಟ್ಟಿದೆ. ಈ ಲೋಕವನ್ನು ಜಯಿಸೋದಕ್ಕೆ ಪ್ರೀತಿ ಸಾಕು. ಪ್ರೀತಿ ಸಾಕು. ಭಾರತ ದೇಶದಲ್ಲಿ ಒಂದು ಗುಡ್ ಸಿಟಿಸನ್ ಆಗಿರ್ಬೇಕು, ಪ್ರೀತಿ ಸಾಕು. ಯಾಕಂದ್ರೆ ನಾನು ಹೇಳಿದೆ, ಕೋರ್ಟಲ್ಲಿ ಇರೋ ಹೆಚ್ಚು ಕೇಸ್ಗಳು ಕದಿಯೋದು, ಕೊಲೆ ಮಾಡುವುದು, ಇದರ ಸೊತ್ತಿಗೆ ಆಸೆ ಪಡುವಂಥದ್ದು, ಜಗಳ, ತಂದೆ ತಾಯಿನ ಸನ್ಮಾನಿಸಿಲ್ಲ, ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ. ಬೇರೆ ಸುಳ್ಳು ಸಾಕ್ಷಿ ಎಲ್ಲ ತುಂಬಾ ಧಾರಾಳವಾಗಿದೆ. ನೀವು ಕ್ರಿಸ್ತರನ್ನು ನಿಜವಾಗಿ ಹಿಂಬಾಲಿಸುವ ಕ್ರೈಸ್ತರಾಗಿ ಇದ್ದರೆ, ಈ ಪುನರುತ್ಥಾನದ ಅನುಭವದಲ್ಲಿ ಇದ್ದರೆ, ನೀವು ಭಾರತ ದೇಶದಲ್ಲಿ ಯಾರಿಗೂ ವಿರೋಧವಾಗಿರುವವರಾಗಿ ಬದುಕಲ್ಲ, ಎಲ್ಲರಿಗೂ ಸಂತೋಷವನ್ನು ಕೊಡುವಂತವರಾಗಿ ಬದುಕುವಿರಿ. ಹಲ್ಲೆಲೂಯಾ. ಒಂದು ಒಳ್ಳೆಯ ನಾಗರಿಕರಾಗಿ ನೀವು ಬದುಕುವಿರಿ. ಇದೇ ನಿಜವಾದ ಪುನರುತ್ಥಾನದ ಅನುಭವ. ನೀವು ಈ ಸಭೆಗೆ ಬರ್ತೀರಿ, 1-2 ಗಂಟೆ ಕೂತ್ಕೊಳ್ತೀರಿ, ಆರ್ತಿಸ್ತೀರಿ. ನೀವು ಹೊರಗಡೆ ಹೆಜ್ಜೆ ಇಡುವಾಗ ನೀವು ಹೆಂಗೆ ಇರ್ತೀರಿ? ನೀವು ನಿಮ್ಮನ್ನು ಪರೀಕ್ಷಿಸಿ ನೋಡಿರಿ. ನಿಮ್ಮ ಮನೆಯಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ಒಂದು ಅಂಗಡಿಗೆ ಹೋಗಿ ನೀವು ಒಂದು ಖರೀದಿ ಮಾಡೋಕೆ ಹೋಗುವ, ಕೊಂಡುಗಳು ಹೋಗುವಾಗ, ಅವನು ತಿರುಗಿ ಒಳಗಡೆ ಹೋಗಲ್ಲ, ಕೆಲವರು ಕದೀತಾರೆ. ದುಡ್ಡೆಲ್ಲ ಸರಿಯಾಗಿ ವಾಪಸ್ಸಿ ಕೊಡುವುದಿಲ್ಲ. ಪೆಟ್ರೋಲ್ ಬಂಕಲ್ಲಿ 500 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿದರೆ, ನಾನು ಬೇಗ ಹೋಗಬೇಕು, ಅವನು ತಿರುಗಾ ಮೊದಲು ತಗೊಂಡು ಒಂದು 200 ಕೈಯಲ್ಲಿ ಕೊಟ್ಬಿಟ್ಟು ನಿಲ್ತಾ ಇದ್ದಾನೆ. ನಾನು 500 ಕೊಟ್ಟಿದ್ರೆ 100 ಪೆಟ್ರೋಲ್ ಹಾಕ್ಸ್ಕೊಂಡೆ. ಇನ್ನು ಎಷ್ಟು ಕೊಡಬೇಕು? 200 ಕೊಟ್ಬಿಟ್ಟು ನೋಡ್ತಾನೆ ಹೆಂಗೆ ಹೋಗಿಬಿಡ್ತಾನೆ ಅಂತ. ನಾನು ನಿಲ್ತಾ ಇದ್ದೆ. ಏನ್ ಸರ್, ನಾನು ಕೊಟ್ಟಿರೋದು 500 ರೂಪಾಯಿ, ನೀನು ಕೊಟ್ಟಿರೋದು 200 ಪೆಟ್ರೋಲ್ ಹಾಕ್ಸ್ಕೊಂಡೆ. ಓ ಸಾರಿ ಸರ್, ಮರೆದು ಬಿಟ್ಟು. ಎಂತ ಒಂದು ಅದು ಖಂಡಿತ ಅವ್ನು ಮರೆದೋಗಿಲ್ಲ, ಅವ್ನು ಗೊತ್ತು, ಹೋಗ್ಲಿ. ಸೊ ಒಂದು ನಿಮಿಷ ನೀವು ಕಣ್ಣು ಮುಚ್ಚಿಬಿಟ್ರೆ ಹೋಗಿಬಿಡುತ್ತೆ ಕಾಲದಲ್ಲಿ. ನೀವು ಅದರಲ್ಲಿ ನೀವು ಇಂಟಗ್ರಿಟಿ, ನಂಬಿಕಸ್ಥರಾಗಿರಬೇಕು. ನೀವು ಸಣ್ಣ ವಿಷಯಗಳಲ್ಲಿ ಕೂಡ ನೀವು ನಂಬಿಕಸ್ಥರಾಗಿರ್ಬೇಕು. ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪುನರುತ್ಥಾನ ಅನುಭವದಲ್ಲಿ ಇರುವವರು ಖುಷಿಯಾಗಿ ಒಂದು ಬಾಳು ಬದುಕಬಹುದು. ಹೆಂಗೆ ಗೊತ್ತಾ? ನಾವು ಸಾಮಾನ್ಯವಾಗಿ ಪ್ರೀತಿಯನ್ನು ನಾವು ಹೆಗಲ ಮೇಲೆ ಇಟ್ಟುಕೊಂಡು ಬದುಕಿದ್ದಾರೆ. ಹಲ್ಲೆಲೂಯಾ. ಇದನ್ನು ತೋರಿಸಿದ್ದಾರೆ. ಸಿಂಪಲ್ ಆಗಿ ನಮ್ಮಲ್ಲಿ ಹೊಟ್ಟೆ ಕಿಚ್ಚೆ ಇಲ್ಲದೆ ಎಲ್ಲವನ್ನು ಸಹಿಸಿಕೊಳ್ಳಬೇಕು. ಎಲ್ಲವನ್ನು ನಾವು ತಾಳಿ ಮುಂದೆ ಹೋಗ್ತಾ ಇರಬೇಕು. ಆ 13ನೇ ಅಧ್ಯಾಯದಲ್ಲಿ 1 ಕೊರಿಂಥದಲ್ಲಿ ಬರೆದಿರುವುದೆಲ್ಲ ನಮಗೆ. ಹಲ್ಲೆಲೂಯಾ. ನೀವು ಎಷ್ಟು ದೊಡ್ಡ ವರಗಳನ್ನು ಹೊಂದಿಕೊಂಡ್ರು ಪ್ರೀತಿ ಇಲ್ಲದಿದ್ರೆ ನೀವು ಸೌಂಡ್ ಪಾರ್ಟಿ. ಈ ಸ್ಟೇಟಸ್ ಅಲ್ಲಿ ಮಾತ್ರ ಪ್ರೀತಿ, ಗಂಡನ ಹೆಂಡತಿ ಆ ಒಂದೊಂದು ಫೋಟೋ, ಹ್ಯಾಪಿ ಆನಿವರ್ಸರಿ ಅಂತ 2 ಹಾರ್ಟ್ ಟಂಗ್ ಬಂದ್ಬಿಡುತ್ತೆ. ಬಟ್ ಮನೆಯಲ್ಲಿ ನೋಡಿದರೆ ಊಟ ಕೂಡ ಸರಿಯಾಗಿ ಕೊಡಲ್ಲ. ಇದಕ್ಕೆ ಯಾಕೆ ಸ್ಟೇಟಸ್ ಅಲ್ಲಿ ಹಾಕಬೇಕು? ಹೆಂಡತಿ ಗಂಡನ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳಬೇಕು. ಅದೇ ಒಳ್ಳೆ ಕ್ರಿಸ್ತರಿಗೆ ಗುರುತು. ಗಂಡನ ಹೆಂಡತಿ ಬಗ್ಗೆ ಒಳ್ಳೆಯ ಸಾಕ್ಷಿ ಕೊಡಬೇಕು. ಇಲ್ಲಾಂದ್ರೆ ಯು ಆರ್
unfit to come to the presence of God and say I love God because you are not loving your neighbor. ನೈಬರ್ ಅಲ್ಲ ಅವರು, ನಿಮ್ಮ ಒಡಂಬಡಿಕೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರುವವರು. ಅರ್ಥವಾಯ್ತಾ? ಪುನರುತ್ಥಾನದ ಜೀವನ ಅಂದ್ರೆ ನಿಮ್ಮ ಮಕ್ಕಳಿಗೆ ಸಾಕ್ಷ್ಯ ಇರಬೇಕು, ನಿಮ್ಮ ಗಂಡ ಹೆಂಡತಿ ಒಬ್ಬರು ಇನ್ನೊಬ್ಬರಿಗೆ ಸಾಕ್ಷ್ಯ ಇರಬೇಕು, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ಸಾಕ್ಷ್ಯ ಇರಬೇಕು. ಅದೇ ಪುನರುತ್ಥಾನದ ಅನುಭವದಲ್ಲಿ ಬರುವವರು, ಅವರೇ ನಿಜವಾದ ಕ್ರೈಸ್ತಿಯರು, ಅವರೇ ಜಯಿಸುವವರು. ಇಂಥವರನ್ನೇ ರಹಸ್ಯ ಆಗಮನದಲ್ಲಿ ದೇವರು ಇಳಿದು ಬರುವಾಗ, ಆವತ್ತು ರಹಸ್ಯ ಆಗಮನ. ಇವತ್ತು ಶಿಷ್ಯರಿಗೆ 40 ದಿವಸ ಕಾಣಿಸಿಕೊಟ್ಟ ಹಾಗೆ ನಮಗೆ ಫಸ್ಟ್ ಪ್ರೋಗ್ರಾಮ್ ಈ ರಹಸ್ಯ ಆಗಮನದಲ್ಲಿ ಅವರು ಬರುವಾಗ ಏನು ನಡೀತಿದೆ ನೋಡಿದ್ರೆ, 1 ಥೆಸಲೋನಿಕದವರಿಗೆ ಅಧ್ಯಾಯ 4:14 ಹೋದ್ರಿ, ಬೇಗ ಬೇಗ. ಯೇಸು ಸತ್ತು ಜೀವಿತನಾಗಿ ಇದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿ ಇರುವ ಸತ್ತವರು, ಆ ತುತ್ತೂರಿ ರಹಸ್ಯ ಆಗಮನದಲ್ಲಿ ಕ್ರಿಸ್ತನಲ್ಲಿ ಸತ್ತವರಿಗೆ ಕೇಳಿಸುತ್ತದೆ. ಹಲ್ಲೆಲೂಯಾ. ರಹಸ್ಯ ಆಗಮನದಲ್ಲಿ ಅದು ಮೊದಲು ಕ್ರಿಸ್ತನಲ್ಲಿ ಸತ್ತವರು, ನಮ್ಮ ಪಿತೃಗಳು ಕ್ರಿಸ್ತನಲ್ಲಿ ಮರಣ ಹೊಂದಿದವರು, ಅವರ ಸಮಾಧಿಯನ್ನು ತೆರೆದಾಕುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಇವತ್ತು ಯೇಸು ಕರ್ತನು ಬಂದರೆ ಏನಾಗುತ್ತದೆ ಅದನ್ನು ಓದಿಬಿಡಿ. ಜೀವದಿಂದ ಉಳಿದಿರುವ ನಾವು ಒಂದು ವೇಳೆ ಈ ಸಮಯದಲ್ಲಿ ಯೇಸು ಕರ್ತನು ಬರುವುದಾದರೆ ಆ ರಹಸ್ಯ ಆಗಮನದಲ್ಲಿ ನಿಮಗೂ ನಮಗೂ ಆ ರಕ್ಷಣೆ, ಆ ಒಂದು ಅನುಭವ ಉಂಟಾಗುತ್ತದೆ. ಏನು ಅನುಭವ? ಜೀವದಿಂದ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಹಲ್ಲೆಲೂಯಾ ಒಯ್ಯಲ್ಪಡುವೆವು. ಹಲ್ಲೆಲೂಯಾ. ರೂಪಾಂತರ ಹೊಂದಿ ಪೌಲನು ಬರೀತಾನೆ ಇನ್ನೊಂದು ಪತ್ರಿಕೆಯಲ್ಲಿ, ಒಂದು ಕಣ್ಣನ್ನು ಪಚಕ ಅಡಿಯೋ ಆ ಒಂದು ಕ್ಷಣದಲ್ಲಿ ನಾವು ರೂಪಾಂತರ ಹೊಂದಿ ಆತನೊಂದಿಗೆ ನಾವು ಇರುವೆವು ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಇರುವ ಎಷ್ಟು ದೊಡ್ಡ ಭಾಗ್ಯ ನಮ್ಗೆ ಕೊಟ್ಟಿದ್ದಾರೆ, ನಾವು ಧನ್ಯರೇ. ಹಲ್ಲೆಲೂಯಾ. ಈ ಒಂದು ಬ್ಲೆಸ್ಸಡ್ ಲೈಫ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯಾರಾದರೂ ಹೇಳಬಹುದಾ ನಾನು ಅದಕ್ಕೆ ಯೋಗ್ಯರು, ನಾನು ತುಂಬಾ ನೀತಿವಂತನು, ಅದಕ್ಕೆ ದೇವರು ಆರಿಸಿಕೊಂಡಿದ್ದಾರೆ, ನಾನು ನೀತಿವಂತರು ಅದನ್ನೇ ಹುಡುಕಿ ಬಂದಿದ್ದಾರೆ, ಹಂಗೇ ಬದುಕಿದವನು ನಾನು ಹಂಗೆ ಹೇಳ್ಬೋದಾ? ಅಯ್ಯೋ, ನಮ್ಮನ್ನ ಎಷ್ಟು ದೊಡ್ಡ ಪಾಪಿಗಳು, ದೇವರಿಗೆ ದ್ರೋಹಿಗಳು, ಅನ್ಯಾಯ ಮಾಡಿದವರು, ನಮಗೂ ದೇವರಿಗೂ ಮಾತ್ರ ಗೊತ್ತು ಕೆಲವು ಕಾರ್ಯ. ಹಂಗೆ ತಾನೆ? ಪಕ್ಕದಲ್ಲಿ ಇರೋರಿಗೆ ಗೊತ್ತಾದರೆ ನಮ್ಮನ್ನು ಶಿಲುಬೆಯಲ್ಲಿ ಅವರು ಹಾಕಿಬಿಡ್ತಾರೆ. ಇರುವಾಗ ಎಷ್ಟು ದೇವರು ಸಹಿಸಿಕೊಂಡಿದ್ದಾರೆ, ಇವತ್ತು ನಮ್ಮನ್ನು ಸಹಿಸಿಕೊಂಡಿದ್ದಾರೆ. ಇವತ್ತು ನಾವು ಎಷ್ಟು ನೋವನ್ನು ಕೊಡ್ತೇವೆ ಸ್ವಭಾವಗಳ ಮುಖಾಂತರ. ಒಂದು ವೇಳೆ ನಾವು ಕೆಲವು ಕಾರ್ಯಗಳಲ್ಲಿ ದೂರವಾಗಿರ್ಬೋದು, ಬಟ್ ನಮ್ಮ ಸ್ವಭಾವಗಳು, ನಮ್ಮ ಅಭ್ಯಾಸಗಳು ಇನ್ನೂ ಯೇಸುವನ್ನು ಶಿಲುಬೆಯಲ್ಲಿ ಆಗ್ತಾ ಇರುವುದನ್ನು, ಹೊಡಿತಾ ಇರುವುದನ್ನು ನಾವು ಮಾಡ್ತಾ ಇದೀವಲ್ಲ. ಇರುವಾಗ ನಾನು ಹೇಳ್ತಾನೆ, ಕ್ರೈಸ್ತರಾಗಿ ಬದುಕುವವರು ಯಾಕೆ ಈ ಕಾಲದಲ್ಲಿ ಹೆಚ್ಚಾಗ್ತಾ ಇಲ್ಲ, ಇನ್ನೂ ದೊಡ್ಡ ಒಂದು ಉಜ್ಜೀವನೆ ನಮ್ಮ ದೇಶದಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣ, ದೊಡ್ಡ ದೊಡ್ಡ ಮೀಟಿಂಗ್ ನಡೀತಾ ಇಲ್ಲ, ತಡೆ ಮಾಡ್ತಾರೆ. ಹಂಗೆ ಇಲ್ಲ ರೀ, ವೈಯಕ್ತಿಕವಾಗಿ ಒಬ್ಬನಲ್ಲಿ ಉಜ್ಜೀವನೆ ಬರಬೇಕು, ವಿಶ್ವಾಸಿಗಳಲ್ಲಿ ಉಜ್ಜೀವನೆ ಬರಬೇಕು, ವಿಶ್ವಾಸಿಗಳಲ್ಲಿ ಪರಿವರ್ತನೆ, ಬದಲಾವಣೆ ಬರುವುದೇ ನಿಜವಾದ ಉಜ್ಜೀವನೆ. ಹಲ್ಲೆಲೂಯಾ. ಹಂಗೆ ಒಬ್ಬರು ಬಂದ್ರೆ, ಒಬ್ಬರಿಗೆ ಬಂದ್ರೆ ಸಾಕು. ನಾನು ಹೇಳ್ತೇನೆ, ಮೋಶೆ ಒಬ್ಬನೇ ನಿಂದು ಮೊಳಂಗಾಳಿ ನಿಂದು ಆ ದೇಶದ ಮೇಲೆ, ಜನರ ಮೇಲೆ ಬರ್ಲಿಕ್ಕಿರುವ ಅಪಾಯವನ್ನು ತಡೆಗಟ್ಟುವಷ್ಟು ಪ್ರಾರ್ಥನೆ ಅವರಲ್ಲಿ. ಹಂಗೆ ಯಾರು ಇಲ್ಲ ಈ ಕಾಲದಲ್ಲಿ. ನಾವೆಲ್ಲ ವೆರಿ ನಾಮಿನಲ್ ಕ್ರಿಶ್ಚಿಯನ್ಸ್. ಸಭೆಗೆ ಬರಬೇಕು, ಕಲಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಐ ನೋ ಪ್ರೇಯರ್, ಐ ನೋ ಆರಾಧನೆ. ಆದ್ರೆ ಬರುವ ಕೈ ಎತ್ತಿ ಆಹಾ ಓಹೋ ಏನು, ಮನೆಗೆ ಹೋದ ಮೇಲೆ ಬುಸ್ ಬಲೂನ್ ಗಾಳಿ ಹೋಗಿಬಿಡ್ತಿಲ್ಲ, ಹಂಗೆ ನಮ್ಮ ಆತ್ಮ ಎಲ್ಲ ಬುಸ್ ಅಂತ ಹೋಗಿಬಿಡ್ತೀವಿ. ಆಮೇಲೆ ನಾವು ಆದಾಮನ ಸ್ವಭಾವದಲ್ಲಿ ಕರೆಕ್ಟ್ ಸ್ಯಾಟರ್ಡೆ ನೈಟ್ ಹಂಗೆ ನೀಟಾಗಿ ವೈಟ್ ಆಗಿ ಹಂಗೆ, ನಾನು ನಿಮ್ಮ ಮಗನು ಏಸಿಕತ್ತನು ಬಾ ಅಮ್ಮ ಕೊಡ್ತೇನೆ ನಿನಗೆ. ಪುನರುತ್ಥಾನದ ಅನುಭವ ನಮ್ಮಲ್ಲಿ ಇದ್ರೆ ಹಾಗಾದ್ರೆ ಯಾರಿಗೆ ಪುನರುತ್ಥಾನವು ಮೊದಲು ನಂಬುವವರು ಹೆಂಗೆ ಇರಬೇಕು? ಯೇಸು ಕರ್ತರು ಮಾತನಾಡಿದರು. ಫಸ್ಟ್ ಪಾಯಿಂಟ್ ಆಗಮ್ಮ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ಮಾತಿಗೆ ಸಮಯ ಕೊಡಬೇಕು. ನಿಮಗೆ ಸಭೆಗೆ ಕಾರ್ಯವರಿಗೆ ನಾವು ಬಲೆಯಾಗಬೇಕಾಗಿದೆ. ಮೀನು ಸಿಗ್ತಾನೇ ಇಲ್ಲ,
ಯೇಸು ಕರ್ತನು ಹೇಳಿದ ಹಾಗೆ ತಿರ್ಗಾ ಇವತ್ತು ಬಲೆ ಆಗ್ತಾ ಇದ್ದೇವೆ. ಅಷ್ಟು ಬಲೆ ಹಾಕಬೇಕಾಗಿದೆ ನಿಮಗೆ. ಸಮಯಕ್ಕೆ ಬಂದುಬಿಡಿ, ಸಮಯಕ್ಕೆ ಬಂದುಬಿಡಿ, ಸಮಯಕ್ಕೆ ಬಂದು ನಾವು ಎಷ್ಟು ಸಿದ್ಧಪಡಿಸಿಕೊಂಡು ಹಗಲು ರಾತ್ರಿ ಕೂತ್ಕೊಂಡು ಹಾಡುಗಳನ್ನ ಸಿದ್ಧಪಡಿಸಿ ವಾಕ್ಯಕ್ಕಾಗಿ 3 ದಿವಸ 4 ದಿವಸ ತಗೊಂಡು ರೆಡಿ ಮಾಡಿಬಿಟ್ರೆ ಇವರು 3 ಹಾಡುಗಳು ಮುಗಿದ ಮೇಲೆ 4 ಹಾಡು ಮುಗಿದ ಮೇಲೆ ಒಂದು ಅಲ್ಲಿ ಭಕ್ತಿ ನೋಡಿದರೆ ಅಯ್ಯೋ ಕೈಯಲ್ಲಿ ಸಿಕ್ಕಿದ್ರೆ ಜಜ್ಜಿ ಬಿಡ್ತೇನೆ. ಪ್ರಾಮುಖ್ಯತೆ ಕೊಡಿ ದೇವರಿಗೆ. ಪುಟ್ ಗಾಡ್ ಫಸ್ಟ್ ಇನ್ ಯುವರ್ ಲೈಫ್. ಸಭೆಗೆ ಬರಬೇಕಾದ್ರೆ ನೀವು 10:30 ಅಂದ್ರೆ 10:40 ನೀವು ಒಳಗಡೆ ಇರಬೇಕು. ನೀವು ಆಫೀಸಿಗೆ ಕರೆದರೆ, ಒಂದು ಆಫೀಸಿಗೆ ಕರೆದರೆ 10:00 ಬಾಂದು ಕರೆದರೆ ನೀವು 12 ಗಂಟೆಗೆ ಹೋದ್ರೆ ನಿಮಗೆ ಕೆಲಸ ಸಿಗಲ್ಲ, ನಿಮಗೆ ಸಿಕ್ಕಬೇಕಾದ್ರೂ ಸಿಗಲ್ಲ. ಲೇಟ್ ಆಗಿ ಬಂದಲ್ಲ ಹೋಗು ಬೇರೆಯವ್ರು ಕೊಡ್ತೇನೆ ಅಂತ ಹೇಳಿಬಿಡ್ತಾರೆ. ನೀವು ಗವರ್ಮೆಂಟ್ ಭಾಷೆಲ್ಲ ನಿಮ್ಮನ್ನು ಬೈದು ಬಿಡ್ತಾರೆ. ಇರುವಾಗ ನಿಮಕ್ಕಾಗಿ ಪ್ರಾಣ ಕೊಟ್ಟು ರಕ್ತವನ್ನು ಸೊರಿಸಿ ನಿಮ್ಮನ್ನು ನಮ್ಮನ್ನು ರಕ್ಷಿಸಿ ಪ್ರತಿನಿತ್ಯ ಎಷ್ಟು ತೊಳಿತಾರೆ, ಎಷ್ಟು ಸಗಿಸಿಕೊಳ್ಳುತ್ತಾರೆ. ಆ ದೇವರಿಗೆ ಒಂದು 2 ಎಡೆ ಕೊಡುವುದಕ್ಕಾಗಲ್ಲ, ಒಂದು ಸಮಯಕ್ಕೆ ಬರುವುದಕ್ಕಾಗಲ್ಲ. ನೀವೆಲ್ಲ ಹಿಂಗೆ ಪಾಪಗಳನ್ನು ಜಯಿಸುವಿರಿ. ಈ ಒಂದು ಸಣ್ಣ ಒಂದು ತಪ್ಪನೆ ಜಯಿಸುವುದಕ್ಕಾಗಲ್ಲ, ಒಂದು ಸಮಯವನ್ನು ನೀವು ಹಿಂಬಾಲಿಸುವುದಕ್ಕಾಗಲ್ಲ. ನೀವು ಹೇಗೆ ಪಾಪವನ್ನು ಜಯಿಸುವಿರಿ ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಇವತ್ತು ದೇವರು ಮಾತನಾಡಿದ್ದಾರೆ, ನೀವು ಪಾಪಗಳನ್ನು ಜಯಿಸಿ ದೇವರ ಮಕ್ಕಳಾಗಿ ದೇವರ ಸ್ವಭಾವದಲ್ಲಿ ಬದುಕರಾಗಿರಬೇಕು. ಅದಕ್ಕೆ ನಿಮಗೆ ದೇವರು ಪವಿತ್ರ ಆತ್ಮವನ್ನು ಕೊಟ್ಟಿದ್ದಾರೆ. ದಿನ ನೀವೇನು ಮಾಡಬೇಕು? ಅವರಲ್ಲಿ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರಬೇಕು, ಅವರಿಗೆ ಸಮಯ ಕೊಡಬೇಕು. ಸತ್ಯವೇದವನ್ನು ಧ್ಯಾನಿಸುವುದಕ್ಕೆ ಮಾತಿನ ಪ್ರಕಾರ ಜೀವಿಸುವವರೇ ನೆಲೆಗೊಂಡಿರುವವರು, ನಂಬುವರು ನೆಲೆಗೊಂಡಿರುವವರು, ಸತ್ತರು ಬದುಕುತ್ತಾರೆ. ಹಲ್ಲೆಲೂಯಾ. ನೆಕ್ಸ್ಟ್ ಸತ್ತರು ಬದುಕುತ್ತಾರೆ. ಆಮೇಲೆ ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಬದುಕುತ್ತಾ ಪುನರುತ್ಥಾನ ಅನುಭವದಲ್ಲಿ ನೂತನ ಸೃಷ್ಟಿಯಾಗಿ ದೇವರ ಸ್ವಭಾವದಲ್ಲಿ ಪ್ರೀತಿಯನ್ನು ಇದಕ್ಕೆ ತೋರಿಸಿ ಆ ಪ್ರೀತಿಯ ಮುಖಾಂತರ ಶುದ್ಧೀಕರಣೆ ಹೊಂದಿಕೊಂಡು ಪರಿಪೂರ್ಣತೆಯನ್ನು ಹೊಂದುವವರಿಗೆ ನಿತ್ಯ ಜೀವನ ನಿರೀಕ್ಷೆ. ಹಲ್ಲೆಲೂಯಾ. ದ ಹೋಪ್ ಗ್ಲೋರಿಫೈಸ್. ಹಲ್ಲೆಲೂಯಾ. ಫೇತ್ ಸೇವ್ಸ್, ಲವ್ ಸ್ಯಾಂಕ್ಟಿಫೈಸ್, ಹೋಪ್ ಗ್ಲೋರಿಫೈಸ್. ಹಲ್ಲೆಲೂಯಾ. ಪೌಲನು ಬರೆದಿದೆ, ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಅಂತವರೇ ಯೇಸು ಕರ್ತನ ಆಗಮನದಲ್ಲಿ ಈ ಪುನರುತ್ಥಾನ ಹೊಂದಿ ಆತನೊಂದಿಗೆ ರಹಸ್ಯಾಮದಲ್ಲಿ ಸರ್ವ ಸದಾ ಕಾಲ ಬದುಕುವರು. ಅವರಿಗೆ ಏನು ಆಗೋದಿಲ್ಲ. ಪುನರುತ್ಥಾನ ಆದ ಮೇಲೆ ಏನಾಗುತ್ತದೆ? ಮುಗಿಸೋಣ. ಪ್ರಕಟಣೆ 21 ಓದಿ, ಮೊದಲಿಂದ ಓದಿರಿ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಇಗೋ ಮನುಷ್ಯರ ಮಧ್ಯದಿ ದೇವಾದಿ ದೇವರು ವಾಸ ಮಾಡುವನು. ಮುಂದೆ ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಕಣ್ಣೀರು ಬಿಡುತ್ತೀರಾ? ಅಲ್ಲಿ ನಿಮಗೆ ಕಣ್ಣೀರಿಲ್ಲ. ಇನ್ನು ಮರಣವಿರುವುದಿಲ್ಲ, ಮರಣ ಇರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ, ದುಃಖ ಗೋಳಾಟ ಕಷ್ಟಗಳು ಯಾವುದೂ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಮೊದಲಿದ್ದ ಎಲ್ಲ ಕಷ್ಟಗಳು ಹಳೆಯ ಆ ಒಂದು ಜೀವನ ಇಲ್ಲದೆ ಹೋಯಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂದನು. ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲ ನೆರವೇರಿತು. ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಆಮೆನ್. 7ನೇ ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಮಗನಾಗಿ ಮಗಳಾಗಿ. ಸರ್ ಅಲ್ಲಿ ಯಾವುದು ಇದು ಇರಲ್ಲ. ಡೋಂಟ್ ವರಿ. ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಅದು 2ನೇ ಮರಣವು. ಅದು 2ನೇ ಮರಣವು.
ಅದೇ ನರಕ ದಂಡನೆ, ನಿತ್ಯ ಕಾಲ ಮರಣ. ಇರುವಾಗ ನಾವು ಅದಕ್ಕೆಲ್ಲ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನನಗೆ ನಂಬಿಕೆ ಉಂಟು, ಸಭೆಯಲ್ಲಿ ಕೂತಿರುವವರು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಆ ನಿತ್ಯ ಜೀವನದಲ್ಲಿ ಪಾಲುಗಾರರಾಗಿರುವಿರಿ ಎಂದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಯೇಸುವನ್ನು ಕರ್ತನು ಪುನರುತ್ಥಾನ ಹೊಂದುವಾಗ ಆ ಬೆಟ್ಟದ ಮೇಲೆ ಅವರು ಆರೋಹಣ ಹೊಂದಿ ಹೋಗುವಾಗ ಅವ್ರು ಹೇಳಿದರು, ನೀವು ಯೆರೂಸಲೇಮಲ್ಲಿ ಕಾಯ್ತಾ ಇರಿ, ನಾನು ಪವಿತ್ರ ಆತ್ಮವನ್ನು ಕಳುಹಿಸುವೆನು. ಪವಿತ್ರ ಆತ್ಮನ ಬಲವನ್ನು ಹೊಂದಿಕೊಂಡು ವರವನ್ನು ಹೊಂದಿಕೊಂಡು ನೀವು ಯೆರೂಸಲೇಮಲ್ಲಿಯೂ ಯೂದಾಯಲ್ಲಿಯೂ ಸಮಾರಿಯಲ್ಲಿಯೂ ಈ ಲೋಕದ ಕೊನೆ ತನಕ ನನಗೆ ಸಾಕ್ಷಿಗಳಾಯಿತು. ನನ್ನ ಸುವಾರ್ತೆಯನ್ನು ಸಾಕ್ಷಿಗಳಾಯಿತು. ಸುವಾರ್ತೆಯನ್ನು ಸಾರುವುದೇ ನಿಜವಾದ ಸೇವೆ. ಹಲ್ಲೆಲೂಯಾ. ಸುವಾರ್ತೆಯನ್ನು ಕಲಿದುಕೊಂಡು ಸಾರುವುದಲ್ಲ, ಸಾಕ್ಷಿಗಳಾಗಿ ಬದುಕಿ ಸುವಾರ್ತೆಯನ್ನು ಸಾರುವುದೇ ನಿಜವಾದ ಸುವಾರ್ತೆ ಸೇವೆ ಅದು. ಹಲ್ಲೆಲೂಯಾ. ನೀವು ಯಾವಾಗ ನಾವು ಅದನ್ನು ಮಾಡುತ್ತೇವೋ ಆವಾಗ ದೊಡ್ಡ ಜನರನ್ನು ನೋಡಕ್ಕಾಗಲ್ಲ, ಬಟ್ ನಂಬಿಕಸ್ಥರಾದ ಜನರನ್ನು ನೋಡುವಿರಿ. ಪರಲೋಕ ರಾಜ್ಯವನ್ನು ಸಿದ್ಧಪಡಿಸಿಕೊಳ್ಳುವ ಜಯಶಾಲಿಗಳನ್ನು ನೀವು ನೋಡುವಿರಿ. ಹಲ್ಲೆಲೂಯಾ. ಅವರು ನಮ್ಮ ಜೊತೆಗೆ ನಾವು ಹೋಗುವಾಗ ಪರಲೋಕ ರಾಜ್ಯದಲ್ಲಿ ಬಂದು ಸೇರುವರು. ಹಲ್ಲೆಲೂಯಾ. ಆದ್ರಿಂದ ಇವತ್ತು ಪುನರುತ್ಥಾನವು ಜೀವವಾಗಿರುವ ದೇವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪಾಪಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟು ನಂಬುವ ನಮಗೆ ಮಕ್ಕಳಾಗಿ ಇರುವುದಕ್ಕೆ ನಮಗೆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಪವಿತ್ರಾತ್ಮನಾಗಿ ಅವರು ಪವಿತ್ರಾತ್ಮವನ್ನು ಕಳುಹಿಸಿ ನಮ್ಮಲ್ಲಿ ವಾಸವಾಗಿದ್ದಾರೆ. ನೂತನ ಜೀವನವನ್ನು ಕೊಟ್ಟಿದ್ದಾರೆ. ಪಾಪಗಳನ್ನು ಜಯಿಸುವುದಕ್ಕೆ, ಪಾಪರಹಿತ ಜೀವನ ಜೀವಿಸುವುದಕ್ಕೆ ನಮಗೆ ಪ್ರತಿನಿತ್ಯ ದೇವರು ಸಹಾಯ ಮಾಡುವವರಾಗಿದ್ದಾರೆ. ನಮ್ಮ ಅಗತ್ಯತೆಗಳ ಪೂರೈಸುವುದಲ್ಲ, ಜಸ್ಟ್ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅಂದ್ರೆ ಮಕ್ಕಳಾಗಿ ಬದುಕಿರಿ. ಇದೆಲ್ಲ ಹಿಂದೆ ಆಶೀರ್ವಾದಗಳು ಬಂದೇ ಬರುತ್ತೆ. ಅದಕ್ಕೆಲ್ಲ ನೀವು ಪ್ರೇಯರ್ ಮಾಡೋದಕ್ಕೆ ಅವಶ್ಯಕತೆನೇ ಇಲ್ಲ. ನಿಮ್ಮ ಅಗತ್ಯತೆಗಳು ಅವ್ರಿಗೆ ಗೊತ್ತು. ನೀವು ಪ್ರಾರ್ಥನೆ ಮಾಡೋಕ್ ಮುಂದೆ ನಿಮ್ಮ ಅಗತ್ಯತೆಗೆಲ್ಲವನ್ನು ತಿಳಿದಿರುವ ಒಬ್ಬ ತಂದೆ. ಹಲ್ಲೆಲೂಯಾ. ಆದ್ರಿಂದ ನೀವು ಮುಖ್ಯವಾಗಿ ಒಂದು ಪುನರುತ್ಥಾನದ ಜೀವನ ಜೀವಿಸುವುದಕ್ಕೆ, ದೇವರೊಂದಿಗೆ ನೀವು ನಡೆಯುವುದಕ್ಕೂ, ಪ್ರಾರ್ಥನೆಯಲ್ಲಿಯೂ, ಸತ್ಯವೇದ ಧ್ಯಾನದಲ್ಲಿಯೂ, ಸಾಕ್ಷಿಗಳಾಗಿ ಬದುಕುವುದರಲ್ಲಿ ನೀವು ಗಮನ ಕೊಡಿರಿ. ಈ ರೀತಿಯಲ್ಲಿ ನೀವು ಪುನರುತ್ಥಾನದ ಜೀವನ ಜೀವಿಸುವಾಗ ಈ ಲೋಕದಲ್ಲಿ ಜಯಶಾಲಿಗಳಾಗಿ ಬದುಕಿ ಬರುವ ಲೋಕದಲ್ಲಿ ನೀವು ನಿತ್ಯ ಯೋಜನೆಯಲ್ಲಿ ಪಾಲುಗಾರರಾಗುವಿರಿ. ಈ ವಾಕ್ಯಗಳ ಮುಖಾಂತರ ಈ ಪುನರುತ್ಥಾನ ದಿವಸದಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಒಪ್ಪಿಸಿಕೊಡಿರಿ, ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡಿರಿ. ಯಾರು ಯೋಗ್ಯರಲ್ಲ, ಯಾರು 100% ಪರಿಪೂರ್ಣತೆಯನ್ನು ಹೊಂದಿದವರಲ್ಲ. ಹಂಗೆ ಹೊಂದಿಬಿಟ್ರೆ ನಾವು ಪರಲೋಕ ರಾಜ್ಯದಲ್ಲಿ ಇರಬೇಕು. ಈ ಲೋಕದಲ್ಲಿ ಬದುಕು ಜೀವಮಾನವಲ್ಲ. ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ನಾನು ಬದುಕಬೇಕು. ಪುನರುತ್ಥಾನದ ಅನುಭವ ನನಗೂ ಬೇಕು. ನೂತನ ಸೃಷ್ಟಿಯಾಗಿ ನಾನು ಬದುಕಬೇಕು. ದೇವರ ಸ್ವಭಾವಗಳಲ್ಲಿ ಆತನಿಗೆ ಮೆಚ್ಚುಗೆ ರೀತಿಯಲ್ಲಿ ಬದುಕಬೇಕು ಅಂತ ನಾವು ಒಪ್ಪಿಸಿಕೊಡೋಣ. ಅದೇ ನಿಜವಾದ ಪುನರುತ್ಥಾನವನ್ನು ಕೊಂಡಾಡುವ, ಸೆಲಿಬ್ರೇಟ್ ಮಾಡುವ, ಆಚರಿಸುವ ಒಂದು ನಿಜವಾದ ಕಾರ್ಯವಾಗಿದೆ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಪುನರುತ್ಥಾನ ಹೊಂದಿರುವ ನಮ್ಮ ದೇವರೇ, ಪ್ರಾಣ ಕೊಟ್ಟು ರಕ್ಷಿಸಿ ಸ್ವಾಮಿ ನಮ್ಮನ್ನು ಇದುವರೆಗೂ ನಿಲ್ಲಿಸಿರುವ ನಮ್ಮ ದೇವರೇ, ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ದಿನ ನಾವು ಕೇಳಿದ ಈ ವಾಕ್ಯ ಪ್ರಕಾರ ಬದುಕಲಿಕ್ಕೆ ಸಭೆಯಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವು ಸುವಾರ್ತೆಯನ್ನು ಕಲಿಯಬಾರದು, ಸುವಾರ್ತೆಯನ್ನು ಜೀವಿಸಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ರಾಜಲ್ಲಿ ನೀವು 3.5 ವರ್ಷ ನಮಗೆ ತೋರಿಕೊಟ್ಟು ಹೋಗಿದ ಆ ದಾರಿಯಲ್ಲಿ ನಾವು ನಿಮ್ಮನ್ನು ಹಿಂಬಾಲಿಸುತ್ತಾ ಬರುತ್ತಾ ನಿತ್ಯ ಜೀವನದಲ್ಲಿ ಬಂದು ಸೇರುವವರೆಗೂ ವಿಧೇಯರಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಯ್ಯ. ಈ ದಿನದಲ್ಲಿ ಮಾತನಾಡಿದ ಈ ವಾಕ್ಯಕ್ಕೆ ಸಭೆಯಿಂದ ಯಾರೆಲ್ಲ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದಾರೋ, ನಾನು ಬರೀ ಕಿವಿಯಿಂದ ಕೇಳಿಕೊಂಡು ಹೋಗೋಣಾಗಿ ಅಲ್ಲ ಸ್ವಾಮಿ, ನಾನು ಈ ವಾಕ್ಯಕ್ಕೆ ವಿಧೇಯರಾಗಿ ಬದುಕೋದಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನ್ನ ಪ್ರೀತಿ ಬಗ್ಗೆ ಕೇಳುತ್ತಾ ಹೋಗೋಣಾಗಿಲ್ಲದೆ ನನ್ನನ್ನು ಬದುಕುವರಾಗಿ ನಾವು ಇರಬೇಕು ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಡುವರು. ತನ್ನಲ್ಲಿ ಪರಿಶುದ್ಧತೆಯನ್ನು ಯಾವಾಗಲೂ ಧರಿಸಿಕೊಳ್ಳುವ ದೇವರ ಮಕ್ಕಳಾಗಿ ಬದುಕಬೇಕು ಸ್ವಾಮಿ. ಪ್ರೀತಿಯ ಫಲಗಳಾಗಿರುವ ಎಲ್ಲ ಫಲಗಳು ನಮ್ಮಲ್ಲಿ ಇರಬೇಕು. ದೇವರಿಗೆ ಮೆಚ್ಚುಗೆ ಇಲ್ಲದೆ ಇರುವ ಸ್ವಭಾವವನ್ನು ಅಗಲಿಸಿ ನಾವು ನಮ್ಮ ಸ್ವಯಂವನ್ನು ಸಾಯಿಸಿ ಕ್ರಿಸ್ತನನ್ನು ನಮ್ಮಲ್ಲಿ ಬದುಕಿಸೋದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಆವಾಗ ನಾವು ಸಹ ಪುನರುತ್ಥಾನ ಹೊಂದಿರುವ ಜೀವನವನ್ನು ಜೀವಿಸಬಹುದು ಎಂಬುದಾಗಿ ನಮಗೆ ಇನ್ನೊಂದು ಆವರ್ತಿ ತಿಳಿಸಿಕೊಟ್ಟ, ಸ್ಪಷ್ಟವಾಗಿ ತಿಳುವಳಿಕೆಯನ್ನು ಕೊಟ್ಟದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಪ್ರತಿಯೊಬ್ಬರು ನಿಮ್ಮ ಹಾಗೆ ಪುನರುತ್ಥಾನ ಹೊಂದಿರುವ ಒಂದು ಜೀವನವನ್ನು ಜೀವಿಸಕ್ಕೆ ಆಸೆ ಪಡ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ.
ಪಾಪದಲ್ಲಿ ಬಿದ್ದು ಹೋಗದೆ, ಹಿಂಜಾರಿ ಹೋಗದೆ, ಹಿಂದಿರುಗಿ ನೋಡದೆ, ಶೈತಾನ ಬಲೆಯಲ್ಲಿ ಬಿದ್ದು ಹೋಗದೆ, ನಿಮ್ಮ ಸ್ವಭಾವದಲ್ಲಿ ಬದುಕಿ ನಿಮ್ಮ ಮಕ್ಕಳಾಗಿ ಸ್ವಾಮಿ ಅನೇಕರಿಗೆ ನಿಮ್ಮನ್ನು ತೋರಿಸುವರಾಗಿ ನಾವು ಬದುಕಲಿಕ್ಕೆ ಸಹಾಯ ಮಾಡಿ ರಾಜ. ಸೇವಕರಾಗಿ ವಿಶ್ವಾಸಿಗಳಾಗಿ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ ಸ್ವಾಮಿ. ದೇವರೇ, ನೀವು ಸ್ವಾಮಿ ನಿಮ್ಮ ನಾಮ ಮಹಿಮೆಗೋಸ್ಕರ ನಮ್ಮನ್ನು ಸಭೆಯಲ್ಲೂ ಸಮಾಜಲ್ಲೂ ಮನೆಯಲ್ಲೂ ನಿಲ್ಲಿಸಬೇಕಾಗಿ ಒಪ್ಪಿಸುತ್ತೇವೆ ಸ್ವಾಮಿ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್, ಮನೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ನಾವು ಆಲಯದಲ್ಲಿ ಮಾತ್ರ ಆರಾಧನೆ ಮಾಡುವರಾಗಿ ಅಪಾರ ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮನ್ನು ತೋರಿಸಿಕೊಳ್ಳೋರಾಗಿಲ್ಲದೆ ಸ್ವಾಮಿ, ಯಾವಾಗಲೂ ಎಲ್ಲ ಜಾಗದಲ್ಲೂ ಎಲ್ಲ ಸಮಯದಲ್ಲೂ ನಿಮ್ಮ ಮಕ್ಕಳಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಯ್ಯ. ನಿಮಗೆ ಮಾಡಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಅಪ್ಪ ಈ ದಿನದಲ್ಲಿ ರಾಜನೇ ಅಪ್ಪ, ಯಾರೆಲ್ಲ ರಕ್ಷಣೆ ಹೊಂದಲಿಲ್ವೋ, ಯಾರೆಲ್ಲ ನಿಮ್ಮನ್ನು ನಂಬುತ್ತಾ ಇಲ್ವೋ, ಯಾರೆಲ್ಲ ಕತ್ತಲಲ್ಲಿದ್ದಾರೋ, ಯಾರಿಗೆಲ್ಲ ಬೆಳಕು ಬೇಕೋ ಅವರಿಗೆ ನೀವು ಬೆಳಕಾಗಿ ಹೋಗಿ ಅವರ ಜೀವನವನ್ನು ರಕ್ಷಿಸಿ ಸ್ವಾಮಿ. ಅವರನ್ನು ಸಹ ಸಭೆಗೆ ಹೊರಗಡೆ ಇಲ್ಲದೆ ಸಭೆಗೆ ಒಳಗೆ ಬರುವ ಹಾಗೆ ದೇವರು ನಡೆಸು ಸ್ವಾಮಿ. ಇನ್ನು ಹೆಚ್ಚಾಗಿ ಸ್ವಾಮಿ ಜನರು ಹೊಸ ಆತ್ಮಗಳು ಬರಕ್ಕೆ ಸಹಾಯ ಮಾಡಪ್ಪ. ಅಪ್ಪ, ನೀವು ತೋರಿಸಿದ ಜಾಗದಲ್ಲಿ ಬಲೆ ಹಾಕೊಂಡು ನಿಮ್ಮನ್ನು ನಂಬುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ರಾಶಿಯಾಗಿ ಮೀನುಗಳು ಹಿಡಿದರೂ ನಾವು ನೋಡುತ್ತೇವೆ. ಅದೇ ಪ್ರಕಾರ ಆತ್ಮಗಳು ಅಪ್ಪ ತುಂಬಿ ತುಳುಕಬೇಕಾಗಿ ನಿಮ್ಮನ್ನು ಹುಡುಕುವುದು ಹೆಚ್ಚಾಗಬೇಕು ಸ್ವಾಮಿ. ಅಪ್ಪ, ನೀವು ಹಂಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ಸಭೆಗೆ ಕೊಟ್ಟಂತ ಪ್ರತಿಯೊಂದು ಎಚ್ಚರಿಕೆಯಲ್ಲೂ ತಿದ್ದುಪಾಟಲ್ಲೂ ನಮ್ಮ ಮಕ್ಕಳು ಬದುಕಿ ತನ್ನನ್ನು ಸರಿಪಡಿಸಿಕೊಂಡು ನಿಮಗೆ ವಿಧೇಯರಾಗಿ ಬದುಕಲಿಕ್ಕೆ ಸಹಾಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಒಪ್ಪಿಸಿಕೊಟ್ಟು ಬೇಡುತ್ತೇವೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್.